ನಾವು ಹೋಗ್ಬೇಕಂತ ತುಂಬಾ ಲಾಂಗ್ ಇತ್ತು ಅನ್ಕೊಳ್ಳಿ, 600 ಸೀಟ್ ಫೋಲ್ಡ್ ಮಾಡ್ಬಿಟ್ಟು ಕ್ಯಾಂಪರ್ ವ್ಯಾನ್ ತರ ರೆಡಿ ಮಾಡ್ಕೊಂಡು ಆರಾಮಾಗಿ ಮಲ್ಕೋಬಹುದು ಬ್ರೋ. ದೊಡ್ಡ ಕಾರ್ ತಗೋತಿದೀವಿ ಅಂದಾಗ ಆಟೋಮೆಟಿಕ್ ಫ್ಯಾಮಿಲಿ 7 ಮೆಂಬರ್ಸ್ ಹೋಗ್ತೀವಿ ಅಂದ್ರೆ ಲಗೇಜ್ ಅಂತ ಚೂರು ಇಟ್ಕೊಳಕ್ಕಾಗಲ್ಲ ಬ್ರೋ. ಸೀಟ್ ಹಿಂದೆಗಡೆ ನಾವು ಇಟ್ಬಿಟ್ಟು ಲಗೇಜ್ ನ ಡಿಕ್ಕಿ ಹಾಕ್ತಿವಿ ಅಂದ್ರೆ ನೆಕ್ಸ್ಟ್ ಡಿಕ್ಕಿ ತೆಗಿವಾಗ ಸೀಟ್ ಅಲ್ಲಿ ಬಿದೋಗುತ್ತೆ. ಈಗ ರಿವರ್ಸ್ ಆಗ್ತೀನಿ, ಕ್ಯಾಮ್ರಾ ನೋಡಿ ಬ್ರೋ, ಇಷ್ಟು ಬ್ರೋ. ಪೆಟ್ರೋಲ್ ಇವಾಗ ಮೇಂಟೈನ್ ಮಾಡಕ್ ಆಗಲ್ಲ. ಫುಲ್ ಟ್ಯಾಂಕ್ ಅಲ್ಲಿ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಜೊತೆ ಇಂಡಿಯಾದ ಫೇವ್ರೇಟ್ SUV, ಅದು ಮಹೇಂದ್ರದ XUV 700 ಇದೆ. ಈ ಕಾರ್ ಎಲ್ಲರಿಗೂ ಗೊತ್ತು ಫೇವ್ರೇಟ್ ಅಂತ, ಬಟ್ ಈ ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಬಂದಿರೋದು ನನ್ನ ಫ್ರೆಂಡ್ ಹಾಗೆ ಫೇಮಸ್ ಯೂಟ್ಯೂಬರ್ ಆದಂಥ ಮಿಸ್ಟರ್ 350 ಗಣೇಶ್ ಅವ್ರನ್ನ ಮೀಟ್ ಮಾಡೋದಕ್ಕೆ. ಬ್ರೋ ಖುಷಿ ಆಯ್ತು. ಸೇಮ್ ಇಯರ್. ಕಾರ್ ಲುಕ್ಸ್ ಆಸಮ್, ಬಟ್ ಕಾರ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನಿಮ್ಮ ಬಗ್ಗೆ ಸ್ವಲ್ಪ ವ್ಯೂವರ್ಸ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ ನೋಡಿರ್ತೀರ ನೀವು ತುಂಬ ಜನ. ಮಿಸ್ಟರ್ 350 ಅಂತ ಟ್ರಾವೆಲ್ ಬ್ಲಾಗ್ಸ್ ಮಾಡ್ತಿರ್ತೀನಿ, ಎಲೆಕ್ಟ್ರಿಕ್ ಬೈಕ್ಸ್ ಎಲ್ಲದ್ರ ಬಗ್ಗೆ ಒಂಥರ ಲೈಫ್ ಸ್ಟೈಲ್ ಎಲ್ಲನೂ ಮಾಡ್ತಿರ್ತೀನಿ. ಸೊ ಇವಾಗ ಅಟ್ ಪ್ರೆಸೆಂಟ್ ಒಂದು ಸ್ವಲ್ಪ ಯೂಟ್ಯೂಬ್ ಕಮ್ಮಿ ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅದನ್ನು ಸ್ವಲ್ಪ ಜಾಸ್ತಿ ಇದ್ದೀನಿ. ಸೊ ಆಲ್ಮೋಸ್ಟ್ 4-5 ವರ್ಷದಿಂದ ನಮ್ಮ ಪರಿಚಯ, ಗುಡ್ ಫ್ರೆಂಡ್ಶಿಪ್. ಆ್ಯಂಡ್ ಈ ಕಾರ್ ತಗೊಂಡು ಎಷ್ಟು ದಿನ ಆಯಿತು ಆ್ಯಂಡ್ ಎಷ್ಟು ಕಿಲೋಮೀಟರ್ ಓಡಿಸಿದ್ದೀರಾ? ಬ್ರೋ 6 ಮಂತ್ಸ್ ಆಯಿತು, 6.5 ಮಂತ್ಸ್ ಆಯಿತು. 20,500 ಆಗಿದೆ ಅಟ್ ಪ್ರೆಸೆಂಟ್. ಕೂಲ್. 6 ಮಂತ್ಸ್ ಎಲ್ಲ 20,000 ಓಡಿಸ್ಬಿಟ್ಟಿದ್ದಾರೆ. ಸೊ ಈ ಕಾರ್ನ ಮಾಡೆಲ್ ಬಂದು AX7 ಅಲ್ಲ. ಯಾಕೆ ಈ ಕಾರ್ನ ತಗೊಂಡ್ರು? ಇನಿಷಿಯಲ್ ಇಂಪ್ರೆಷನ್ಸ್ ಕಾರ್ ತಗೊಳ್ಳೋಕ್ಕೂ ಮುಂಚೆ ಏನೇನು ಕಾರ್ಸ್ನ ಡಿಸೈಡ್ ಮಾಡಿದ್ರಿ, ಯಾವ ಥರ ಆಯ್ತು? ಬ್ರೋ ನಾರ್ಮಲ್ ಆಗಿ ಈಗ ಯಾರೇ ಆಗಲಿ ಹಿಂಗೆ ಹೋಗಿದ ತಕ್ಷಣ ಇದೇ ಕಾರ್ ತಗೊಳ್ಳೋಲ್ಲ. ಸೊ ನಂದು ಅಷ್ಟೇ, ಫಸ್ಟ್ ಬೇಸಿಕ್ಕಿಂದ ಸ್ಟಾರ್ಟ್ ಆಗಿದ್ದು. ನಾನು ಫಸ್ಟ್ ಫಿಕ್ಸ್ ಆಗಿ ಡೀಸೆಲ್. ಪೆಟ್ರೋಲ್ ಇವಾಗ ಮೇಂಟೈನ್ ಮಾಡೋಕ್ಕಾಗಲ್ಲ. ಈಗ ಇದೇ ತಗೊಳ್ಳಿ, ಪೆಟ್ರೋಲ್ ಇದನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ಬೇರೆ ಯಾವುದೇ ಆಗಲಿ ಪೆಟ್ರೋಲ್ ಸ್ವಲ್ಪ ಕಷ್ಟ ಅನಿಸುತ್ತೆ. ನಾವು ಜಾಸ್ತಿ ಟ್ರಾವೆಲ್ ಮಾಡೋದ್ರಿಂದ. ಈಗ 6 ಮಂತ್ಸಲ್ಲಿ 20,000 ಮಾಡಿದ್ದೀನಿ ಅಂದಾಗ. ಸೊ ನಾನು ಫಸ್ಟ್ ನೋಡಿ ಡೀಸೆಲಲ್ಲಿ ಫಿಗೋ ನೋಡಿದ್ದೆ. ಆಮೇಲೆ ತುಂಬ ಚಿಕ್ಕ ಕಾರ್ ಎಕೋಸ್ಪೋರ್ಟ್ ನೋಡಿದ್ದೆ ಸೆಕೆಂಡ್ಸಲ್ಲಿ ತೊಗೊಳ್ಳೋಣ ಅಂತ. ಫ್ರೆಂಡ್ಸ್ ಎಲ್ಲ ಡಿಸ್ಕಸ್ ಮಾಡಿ, ನಿಮಗೂ ಗೊತ್ತಿಗೆ ಕಾರ್ ತೊಗೋಬೇಕು ಅಂದರೆ ಹುಡುಗರು ಏನು ಮಾಡ್ತೀವಿ ಹೇಳಿ, ಫ್ರೆಂಡ್ಸ್ನ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀವಿ, ಮಗ ಯಾವ್ದು ತೊಗೊಳ್ಳೋಣ ಅಂತ. ಆಮೇಲೆ ಯಾವುದು ಬೇಡ, ಜಿಮ್ನಿ ನೋಡೋಣ ಪೆಟ್ರೋಲಲ್ಲೇ ಇರಲಿ ಅಂತ. ಆಮೇಲೆ ಅಂಡರ್ ಪವರ್ ಬೇಡ, ಎಲ್ಲ ಇದಾಗಿ ಒಂದು 2 ಮಂತ್ಸ್ ಗ್ಯಾಪ್ ಕೊಟ್ಬಿಟ್ಟು ಕ್ರಿಸ್ಟಾ ನೋಡಿದ್ವಿ ಬ್ರೋ. ಗಾಡಿ ಅಂತೂ ಸಕ್ಕದಾಗಿತ್ತು, ಓಡಿಸ್ದಾಗೂ ಸೂಪರ್ ಆಗಿತ್ತು. MG ನೋಡಿದ್ವಿ, ಹೆಕ್ಟರ್ ನೋಡಿದ್ವಿ, ಅದು ಚೆನ್ನಾಗಿತ್ತು. ಕ್ರಿಸ್ಟಾ ನಾನು ಟೆಸ್ಟ್ ಡ್ರೈವ್ ಮಾಡೋ ಕಾಮಿಡಿ ಇದು. ಕ್ರಿಸ್ಟಾ ಟೆಸ್ಟ್ ಡ್ರೈವ್ ಮಾಡಿದಾಗ ನಾವು ಅಪ್ಪ ಕರ್ಕೊಂಡು ಹೋಗಿದ್ದೆ. ಹೌದು, ಕ್ಯಾಬ್ ಇದ್ದಂಗಿದೆ ಅಂದ್ಬಿಟ್ರು. ಫ್ಯಾಮಿಲಿ ಕಾರು, ಹಾಂ, ಕುತ್ಕೊಂಡು ನೋಡೋಕೆ ಹಂಗೆ ಅನ್ಸುತ್ತೆ ಕೊಣೋ, ಸ್ವಲ್ಪ ಫ್ಯಾಮಿಲಿ ಥರ ಇರಲಿ, ಎಲ್ಲೋ ಬೋರ್ಡ್ ಥರ ಅನ್ಸ್ಬಿಡುತ್ತೆ, ಕ್ರಿಸ್ಟಾ ಬೇಡ ಅಂತ ಹೇಳು. ಸೊ ನಾನು ಥಾರ್ ರಾಕ್ಸ್ ಅವಾಗ ಬ್ರೋ ಒಂದು 2 ಮಂತ್ಸ್ ಇದರಲ್ಲಿ ಥಾರ್ ರಾಕ್ಸ್ ಬಂದಿತ್ತು. ರಾಕ್ಸ್ ತೊಗೊಳ್ಳೋಣ ಅಂದರೆ ನಿಮಗೂ ಗೊತ್ತು, ಹೊಸ ಫಸ್ಟ್ ಬ್ಯಾಚ್ ತೊಗೊಂಡ್ರೆ ಎಷ್ಟು ಪ್ರಾಬ್ಲಮ್ ಬರುತ್ತೆ. ಸೊ ಅವಾಗ ನನ್ನ ಫ್ರೆಂಡ್ ಒಬ್ಬ ಸಜೆಸ್ಟ್ ಮಾಡಿ XUV 700 ಓಡಿಸ್ದೆ. 2 ಡೇಸಲ್ಲಿ ಬುಕ್ ಮಾಡಿದೆ, 1 ವೀಕಲ್ಲಿ ಡೆಲಿವರಿ ಆಯಿತು. ಗಾಡಿ ಅಂತೂ ಅವಾಗಿಂದನೂ ಇವಾಗ ಅಲ್ಟಿಮೇಟ್ ಆಗಿದೆ. ಆಟೋಮ್ಯಾಟಿಕ್ ತಗೊಂಡಿರೋದು ನೀವು? ಅದಕ್ಕೊಂದು ಸ್ಟೋರಿ ಇದೆ. ನಿಮ್ಗೆ ಕಾರ್ಟೆಕ್ ಕನ್ನಡ ಗೊತ್ತು, ನಿಮ್ಗೆಲ್ಲರಿಗೂ ಕಾರ್ಟೆಕ್ ಕನ್ನಡ ಗೊತ್ತು. ಎಸ್, ನಾವು ಫಸ್ಟ್ ಇದನ್ನ ಮ್ಯಾನ್ಯುವಲ್ ಬುಕ್ ಮಾಡಿದ್ವಿ. ಒಂದು ಶೂಟ್ಗೆಲ್ಲ ಆಚೆ ಹೋಗಿದ್ವಿ. ಸಿಕ್ಕಿದಾಗ ಹೌದು ಬ್ರೋ, ಇಲ್ಲ ಮ್ಯಾನ್ಯುವಲ್ಕಿಂತ ನೀವು ಆಟೋಮೆಟಿಕ್ ಟ್ರೈ ಮಾಡಿ, ದೊಡ್ಡ ಕಾರಲ್ಲಿ ಕಂಫರ್ಟ್ ಚೆನ್ನಾಗಿರುತ್ತೆ ಅಂದು ಬುಕ್ ಮಾಡಿ 3 ಡೇಸಲ್ಲಿ ಡೆಲಿವರಿ ಇರೋದನ್ನ ನಾವು ಆಟೋಮೆಟಿಕಾಗಿ ಶಿಫ್ಟ್ ಮಾಡಿಕೊಂಡು ಒಂದು ಡ್ರೈವ್ ಮಾಡಿ ಸಕ್ಕದಾಗಿತ್ತು. ಆಟೋಮೆಟಿಕ್ ತೊಗೊಳ್ಳೋಣ ಅಂತ 2 lakhs ಏನೋ ಜಾಸ್ತಿ ಆಯ್ತು ನನಗೆ, 2 1.5 ಜಾಸ್ತಿ ಆಯಿತು. ಆಟೋಮೆಟಿಕ್ ತೊಗೊಂಡಿದ್ದೀನಿ, ಕಂಫರ್ಟ್ ಅಂತ ಬ್ರೋ ಸಕ್ಕದಾಗಿದೆ. ದೊಡ್ಡ ಕಾರ್ ತಗೋತಿದ್ದೀವಿ ಅಂದಾಗ ಆಟೋಮೆಟಿಕ್ ಬೆಸ್ಟ್ ಬ್ರೋ. ಮ್ಯಾನ್ಯುವಲ್ ಅದು ಬೆಂಗಳೂರಿಗೋಸ್ಕರ ಅಂತೂ ಟ್ರಾಫಿಕಲ್ಲಿ ಸಕ್ಕದಾಗಿರುತ್ತೆ. ಇನಿಷಿಯಲ್ ಅಲ್ಲಿ ನೀವು 15 lakhs ಕಾರ್ನ ನೋಡ್ಕೊಂಡು ಹೋಗ್ತಾ ಬ್ರೋ 15 ಅಲ್ಲ, 5 ಅಲ್ಲಿ ಇದ್ದೆ ನಾನು. 5 ಇಂದ 10 15 ಬಂದು 29 ಏನೋ ಕೊಟ್ಟಿರೋದು ಇದಕ್ಕೆ. ನೀವು ಕ್ರಿಸ್ಟಾ ನೋಡಿದ್ರೆ ಅದು ಲ್ಯಾಡರ್ ಫ್ರೇಮು, ಹೌದು, ಪ್ರಾಪರ್ ರಗ್ಗೆಡ್ SUV, ಮತ್ಲಬ್ MPV 7 ಸೀಟರ್ ಅದರಲ್ಲಿ. ಹೌದು, ಚೆನ್ನಾಗಿದೆ. ಬಟ್ ಬ್ಯಾಡ್ ರೋಡ್ಸ್ಗೆ ಒಳ್ಳೆ ಗಾಡಿ, ಬಟ್ ಸಿಟಿಯಲ್ಲಿ ತುಂಬಾ ಬ್ರೋ. ಆಮೇಲೆ ಇನ್ನೊಂದು ಸ್ವಲ್ಪ ಜನ ಅದೇನು ಗೊತ್ತಾ, ಎಲ್ಲೋ ಬೋರ್ಡ್ ಹೋದಾಗ ಸ್ವಲ್ಪ ಜನ ಬೇಡ ಎಲ್ಲೋ ಬೋರ್ಡ್ ತರ ಅನ್ಸ್ಬೋದು ಅಂತ ಅನ್ಕೊಂಡು ತಗೊಳ್ಳೋದ. ಬಟ್ ಗಾಡಿ ಅಂತೂ ಸಕ್ಕದಾಗಿದೆ. ಇಂಜಿನ್ ಹೆಂಗಿದೆ ಬ್ರೋ ಟೊಯೋಟಾ, ಎಸ್ಪೆಷಲಿ ಅದರಲ್ಲೇ ಇನೋವಾ ಹೈ ಕ್ರಾಸ್ ವೆರಿ ನೈಸ್. ಬಟ್ ಇದು XUV 700 ಆಗಿದ್ರಿಂದ ಇದ್ರ ಬಗ್ಗೆನೇ ಜಾಸ್ತಿ ಮಾತಾಡೋಣ. ಕಾರ್ ಲುಕ್ಸ್ ವೆರಿ ನೈಸ್. ಎಸ್ಪೆಷಲಿ ನನಗೆ ಬ್ಲೂ ಬ್ಲಾಕ್ ಕಲರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಈಗ ಬರ್ಬೇಕಾದ್ರೆ ಈ ಬ್ಲಾಕ್ ಕಲರ್ನ ಈಗ ವಾಶ್ ಮಾಡ್ಕೊಂಡು ಬಂದಿದ ತಕ್ಷಣ ಲುಕ್ಸ್ ವೆರಿ ವೆರಿ ನೈಸ್. ಬಟ್ ಯಾಕೆ AX7 ತಗೊಂಡಿಲ್ಲ? AX7 ಬ್ರೋ ಏನಿಲ್ಲ ಜಾಸ್ತಿ ನನಗೆ ಡಿಫ್ರೆನ್ಸ್ ಅಲ್ಲಿ, ನನಗೆ ವೆಂಟಿಲೇಟೆಡ್ ಸೀಟ್ಸ್ ಬೇಡ. ವೆಂಟಿಲೇಟೆಡ್ ಸೀಟ್ಸ್ ಯೂಸೇ ಇಲ್ಲ. 360 ಕ್ಯಾಮ್ರಾ ಒಂದು ಬೇಕಿತ್ತು, ಬಟ್ ಅದು ಇದಕ್ಕೆ ಹಾಕಕ್ಕೂ ಆಗಲ್ಲ ಅಂದ್ಬಿಟ್ರು. ಅದೊಂದು ಬೇಕಾಗಿದ್ದು ಬಿಟ್ರೆ ವೆಂಟಿಲೇಟೆಡ್ ಸೀಟ್ಸ್, ಆಮೇಲೆ ಒಂದು ಚಿಕ್ಕ ಚೇಂಜಸ್ ಇತ್ತು ಅಷ್ಟೇ ಬ್ರೋ. ಎಲ್ಲ ಇದೆ ಅಲ್ಲ 360 ಡಿಗ್ರಿ, ಅದೆಲ್ಲ ಇದೆ, ಬಟ್ ಇನ್ಸ್ಟಾಲ್ ಮಾಡೋದಕ್ಕೆ ಆಗಲ್ವಂತೆ. ಅದೊಂದು ಬಿಟ್ರೆ ಇನ್ನೆಲ್ಲ ಚಿಕ್ಕ ಚೇಂಜಸ್ ಅಷ್ಟೇ ಬ್ರೋ. ಏನು ಅಷ್ಟು ಡಿಫ್ರೆನ್ಸ್ ಏನು ಕೊಡಲ್ಲ. ಸೊ ಬೇಡ ಅನ್ನಿಸ್ತು. ಬಟ್ ನನಗೆ ಆಲ್ ವೀಲ್ ಡ್ರೈವ್ ಇರೋದು ಅಷ್ಟು ಗೊತ್ತಿರಲಿಲ್ಲ. ಇಲ್ಲಾಂದ್ರೆ ಅದನ್ನ ಟ್ರೈ ಮಾಡ್ಬೋದಾಗಿತ್ತು. ಆಲ್ ವೀಲ್ ಡ್ರೈವ್ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಅದು. ಹೌದು, ಬಟ್ AX7 ಅಟ್ ಪ್ರೆಸೆಂಟ್ ನನಗೆ ಓಕೆ. ಎಲ್ಲ ವೇರಿಯಂಟ್ ಈಗ ನಿಮ್ಮ ಹತ್ರ ಸಕ್ಕ ಜಾಸ್ತಿ ದುಡ್ಡಿದೆ ಅಂದಾಗ ಹೋಗ್ಬೋದು. ಇಲ್ಲಾಂದ್ರೆ ಒಂದು 2-3 lakhs ಈಸಿಯಾಗಿ ಸೇವ್ ಮಾಡ್ಬೋದು ಬ್ರೋ. ಗಾಡಿ ಸೇಮು ನಿಮ್ಗೆ ಅಡ್ಯಾಸು ಸಿಗುತ್ತೆ,
ಎಲ್ಲಾನು ಇದೆ, ಸೇಮ್ ಟು ಸೇಮ್. ಒಂದ್ 2-3 ಚಿಕ್ಕ ಫೀಚರ್ಸ್ ಚೇಂಜ್ ಆಗುತ್ತೆ ಅಷ್ಟೇ, ಅದ್ ಬಿಟ್ರೆ ಏನು ಇಲ್ಲ. ಸೊ ನೀವು ತಗೊಂಡು 6 ಮಂತ್ಸ್ ಆಯ್ತು, ಪ್ರೀ GST ಅದು ಬೇರೆ. ಹೌದು. GST 2.0 ಬಂದು ಕಾರ್ಗಳ ಬೆಲೆ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ನೀವು ತಗೊಂಡಾಗ ಆನ್ ರೋಡ್ ಎಷ್ಟಿತ್ತು? 29 ಸಮಥಿಂಗ್ ಇತ್ತು ಬ್ರೋ. ಬಟ್ ನನಗೆ ಇನ್ನೊಂದು ನನ್ನ ಫ್ರೆಂಡ್ ಶೋರೂಮ್ ಅಲ್ಲಿ ವರ್ಕ್ ಮಾಡ್ತೀನಿ, ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಕ್ತು ನನಗೆ, ಬೇಗ ಸಿಕ್ತು. ನಾರ್ಮಲ್ ಆಗಿ ಇದ್ರ ಬಗ್ಗೆ ತುಂಬಾ ಜನ ಹೇಳ್ತಾರೆ 2 ಮಂತ್ಸ್ ವೆಯ್ಟ್ ಮಾಡಿ. ಅದನ್ನೇ ಕೇಳೋಣ ಅನ್ಕೊಂಡೆ, ಯಾಕಂದ್ರೆ ಮಹೇಂದ್ರ 700 ಇಲ್ಲ ತಾರ್ ಅಂದ್ರೆ 6 ಮಂತ್ಸ್ ವೈಟಿಂಗ್ ಪೀರಿಯಡ್, 1 ವರ್ಷ ವೈಟಿಂಗ್ ಪೀರಿಯಡ್. ನಂಗೆ 2 ವೀಕ್ಸ್ ಏನೋ ಸಿಕ್ತು ಬ್ರೋ, 2 ವೀಕ್ಸ್ 10 ಡೇಸ್ ಅಲ್ಲೇ ಸಿಕ್ಬಿಡ್ತು. ಯಾಕಂದ್ರೆ ಫ್ರೆಂಡ್ ಶೋರೂಮ್ ಅಲ್ಲಿ ಇದ್ರೆ ಕೆಲಸ ಬೇಗ ಆಗುತ್ತೆ ಬಾಯ್ಸ್ ಅಷ್ಟೇ. ಕಾರ್ ತಗೊಂಡ್ರಿ, ಇನಿಷಿಯಲ್ ಅಲ್ಲಿ ನೋಡಿದಾಗ ಏನೇನ್ ಇಷ್ಟ ಆಯ್ತು ಕಾರಲ್ಲಿ? ಮೇನ್ ಆಗಿ 700 ಫಸ್ಟ್ ಲುಕ್ಸ್ ಬ್ರೋ. XUV700 ನಾ ಅಷ್ಟು ನೋಡಕ್ಕೂ ಹೋಗಿರ್ಲಿಲ್ಲ. ಒನ್ಸ್ ಒಳಗಡೆ ಕುತ್ಕೊಂಡು ಫೀಲ್ ಇದೆಯಲ್ಲ, ಅದು ಸಕ್ಕತ್ ಇಷ್ಟ ಆಯ್ತು. ಬೇರೆ ಕಾರ್ಗಳಲ್ಲೂ ಸಕ್ಕತ್ ಇಷ್ಟ ಆಗಿತ್ತು, MG ಸಕ್ಕತ್ತಾಗಿದೆ. ಬಟ್ ನನಗೆ ಇದು ಲುಕ್ಸ್ ಅಲ್ಲಿ ಸಕ್ಕತ್ತಾಗಿ ಇಷ್ಟ ಆಯ್ತು, ಫೀಚರ್ಸ್ ಸಕ್ಕತ್ತಾಗಿದೆ. ಆಮೇಲೆ ಇನ್ನೊಂದು ಬ್ರೋ, ಡೀಸೆಲ್ 1500 RPM ಆಗ್ತಿದ್ದಂಗೆ ಪಿಕಪ್ ಸಿಗುತ್ತಲ್ಲ, ಸಕ್ಕತ್ತಾಗಿದೆ. ಆಮೇಲೆ ಗಾಡಿ ನನಗೆ 120-130 ಮೇಲೆ ಹೋಗ್ತಿದ್ದೀನಿ ಅಂದ್ರೆ ಗೊತ್ತೇ ಆಗಲ್ಲ ಬ್ರೋ. ಮನೆಯಲ್ಲಿ ಇದುವರೆಗೂ ನೀವು ಯಾರಾದ್ರೂ ನೋಡ್ತಿರೋರ್ಗೂ ಗೊತ್ತಿರುತ್ತೆ, 100+ ಇದ್ರೆ 100+ ಇದೀವಿ ಅಂತ ಗೊತ್ತಾಗಲ್ಲ. ಆ ಥರ ಇದೆ ಬ್ರೋ ಒಳಗಡೆ. ನಾನು ಇದುವರೆಗೂ 179 ಏನೋ ಹೋಗಿದ್ದೀನಿ ಟಾಪ್ ಅಷ್ಟೇ. ನನ್ನ ಫ್ರೆಂಡ್ 200 ಹೋಗಿದ್ದಾನೆ, ಬಟ್ ನಾನು 179ವರೆಗೂ ಹೋಗಿದ್ದೀನಿ. ಗಾಡಿ ಫೀಲ್ ಆಗಲ್ಲ ಬ್ರೋ, ಸಖತ್ ಸ್ಮೂತ್ ಇದೆ, ಚೆನ್ನಾಗಿದೆ. ಆ ಮಜಾ ಸಿಗುತ್ತೆ, ಓಡಿಸ್ಬೇಕಾದ್ರೆ ಆ ಮಜಾ ಸಿಗುತ್ತೆ. ಡೀಸೆಲ್ ಗೊತ್ತು ನಿಮ್ಗೂ, ಪೆಟ್ರೋಲ್ ಇನಿಷಿಯಲ್ ಟಾರ್ಕ್ ಇದೆ, ಬಟ್ ಡೀಸೆಲ್ ಒನ್ಸ್ ರೀಚ್ ಆದ್ರೆ ಸಕ್ಕತ್ತಾಗಿ ಸಿಗುತ್ತೆ. ಸೊ ಅದು ನನಗೆ ಸಕ್ಕತ್ ಇಷ್ಟ ಆಯ್ತು. ಆಮೇಲೆ ಫೀಚರ್ಸ್ ತುಂಬಾ ಚೆನ್ನಾಗಿದೆ. ಏನ್ ಫೀಚರ್ಸ್ ಇಷ್ಟ ಆಯ್ತು ಮೇನ್ ಆಗಿ ನಿಮ್ಗೆ? ಅಡಾಸ್ ಬ್ರೋ, ಕ್ರೂಸ್ ಕಂಟ್ರೋಲ್ ಇದೆ ಬ್ರೋ. ಈಗ ನಾನು ನೋಡಿ 20,000 ಅಂದಾಗ ನಿಮ್ಗೆ ಗೊತ್ತಿರುತ್ತೆ, ಜಾಸ್ತಿ ಟ್ರಾವೆಲೇ ಮಾಡೋದು. ಮಹಾರಾಷ್ಟ್ರವರೆಗೂ ಹೋಗಿದ್ದೀನಿ, ಈ ಕಡೆ ಕೇರಳ ಹೋಗಿದ್ದೀನಿ. ಸೊ ಮೇಜರಾಗಿ ತುಂಬ ಸುಸ್ತಾದಾಗ ಕ್ರೂಸ್ ಕಂಟ್ರೋಲ್ ಹಾಕ್ಬಿಟ್ಟು ಒಂದು 60-70 ಬಿಟ್ಬಿಟ್ಟು ಆರಾಮಾಗಿ ಕೂತ್ಕೊಂಡ್ರೆ ಗಾಡಿ ಹೋಗುತ್ತೆ ಬ್ರೋ. ನನಗೆ ಫಸ್ಟು ಭಯ ಇತ್ತು, ಅದು ವರ್ಕ್ ಆಗುತ್ತಾ, ಟೆಕ್ನಾಲಜಿ ಹೆಂಗೆ ಅಂತ. ಬಟ್ ಸಕ್ಕತ್ತಾಗಿದೆ, ಚೆನ್ನಾಗಿದೆ ತುಂಬ. ನನಗೆ ನಾರ್ಮಲ್ ಆಗಿ ಅದು ಹೆವಿ ಇಷ್ಟ ಆಯಿತು. ಆಮೇಲೆ ಲುಕ್ಸು, ಪರ್ಫಾರ್ಮೆನ್ಸ್ ಅಂತೂ ಗಾಡಿ ಸಕ್ಕತ್ತಾಗಿದೆ, ಪರ್ಫಾರ್ಮೆನ್ಸಲ್ಲಿ ಸಖತ್. ಆಮೇಲೆ ಇನ್ನೊಂದು ಬ್ರೋ, ಸರ್ವಿಸಲ್ಲೂ ಸಕ್ಕತ್ತಾಗಿದೆ, ಬಜೆಟ್ ಫ್ರೆಂಡ್ಲಿ ಇದೆ. ತುಂಬಾ ಜನ ಕೇಳುವಂತ ಕ್ವೆಶ್ಚನ್, ಮಹೇಂದ್ರದಲ್ಲಿ ಡೀಸೆಲ್ಸ್ ಆರ್ ವೆರಿ ಫೇಮಸ್ ಅಂಡ್ ಈಗ ಇದರ ಡೈರೆಕ್ಟ್ ಕಾಂಪಿಟೇಷನ್ ನೋಡಿದ್ರೆ ಟಾಟಾ ಸಫಾರಿ ಇದೆ ನಮಗೆ, ಹ್ಯಾರಿಯರ್ ಸಫಾರಿ. ಅಂಡ್ ಅದರಲ್ಲಿ ನೋಡಿದ್ರೆ ನಿಮಗೆ ಡೀಸೆಲ್ ಆಪ್ಷನ್ ಒಂದೇ ಇರೋದು, ಬಟ್ ಮಹೇಂದ್ರದಲ್ಲಿ ನಿಮಗೆ ಪೆಟ್ರೋಲ್ ಆಪ್ಷನ್ ಕೂಡ ಇದೆ. ವೆರಿ ಗುಡ್ 2 ಲೀಟರ್ ಇಂಜಿನ್. ಇದೊಂದು ಚಿಕ್ಕ ಸ್ಟೋರಿ ಇದೆ. ನನಗೆ ಹ್ಯಾರಿಯರ್ ಫಸ್ಟ್ ಲವ್. ಹ್ಯಾರಿಯರ್ ಸಕ್ಕತ್ ಇಷ್ಟ ಆಯ್ತು. ಹ್ಯಾರಿಯರ್ ತಗೊಳ್ದೇ ಇರೋ ಒಂದೇ ರೀಸನ್, ಸ್ವಲ್ಪ ಸರ್ವಿಸ್ ಅಲ್ಲಿ ಇದೆ. ಆಮೇಲೆ ಅದೊಂದು ಬೇಜಾರಾಗಿತ್ತು ನನಗೆ ತುಂಬಾ ರೀಸೆಂಟ್ ಅಲ್ಲಿ. ಸೊ ಹ್ಯಾರಿಯರ್ ಅದೊಂದೇ ಇದಕ್ಕೆ ಬಿಟ್ಟಿದ್ದೆ. ಹ್ಯಾರಿಯರ್ ಇರೋ ಎಲ್ಲಾ ಫೀಚರ್ಸ್ ನನಗೆ ಇದ್ರಲ್ಲಿ ಸಿಗ್ತಾ ಇತ್ತು. ಆಮೇಲೆ ಒಂದು ಸ್ವಲ್ಪ ಪ್ರೈಸ್ ಕಮ್ಮಿ ಸಿಕ್ತಿತ್ತು. ಸೊ ಇಲ್ಲ, ವರ್ಕೌಟ್ ಆಗುತ್ತೆ. ನಿಮ್ಗೆ 5 ಸೀಟರ್, ಇದರಲ್ಲಿ ನಿಮ್ಗೆ 7 ಸೀಟರ್ ಹೌದು. ಬಟ್ ಮೇನ್ ಆಗಿ ನೀವು ಇದರಲ್ಲಿ ಡೀಸೆಲ್ ಯಾಕೆ ತಗೊಂಡ್ರಿ, ಪೆಟ್ರೋಲ್ ಯಾಕೆ ತಗೊಂಡಿಲ್ಲ? ಪೆಟ್ರೋಲ್ ಅಲ್ಲಿ ಒಳ್ಳೆ ಪವರ್ ಇದೆ ಬ್ರೋ. ಇವಾಗ ನಿಮಗೆ ನಾನು ನಾರ್ಮಲ್ ಕ್ಯಾಲ್ಕುಲೇಷನ್ ಹೇಳ್ತೀನಿ ನೋಡಿ. ಡೀಸೆಲ್ ಬಂದು ನಿಮಗೆ 93-94 ಸಿಗುತ್ತೆ. ನಾನು 94 ಇದು ಗ್ರೀನ್ ಡೀಸೆಲ್ ಬರುತ್ತಲ್ಲ, ಅದು ಯೂಸ್ ಮಾಡ್ತೀನಿ. ಅವತ್ತು ನಾರ್ಮಲ್ ಹಾಕ್ಸಲ್ಲ. 94 ಎತ್ಕೊಳ್ಳಿ. ಪೆಟ್ರೋಲ್ 103-104 ಬರುತ್ತೆ. 104 ಆಗ್ಬಿಟ್ಟಿದೆ. ನೀವು 20,000 ಇವಾಗ ಅಟ್ ಪ್ರೆಸೆಂಟ್ ಲೆಕ್ಕ ಹಾಕೋದು 2-2.5 ಲಕ್ಷ ಹತ್ತ ಹೋಗುತ್ತೆ ಪೆಟ್ರೋಲ್ ಅಲ್ಲಿ. ನನಗೆ ಡೀಸೆಲ್ ಅಲ್ಲಿ 1.25 ಲಕ್ಷ ಆಗಿದೆ. ಫ್ಯೂಲ್ ಕಾಸ್ಟ್, ನಿಮಗೆ ಒಂದು ಫ್ಯೂಲ್ ಕಾಸ್ಟ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಸೇವ್ ಆಗುತ್ತೆ ಬ್ರೋ. ಕಾರ್ ತಗೊಂಡಿರ್ಬೋದು, ಬಟ್ ನಾವು ಮಿಡಲ್ ಕ್ಲಾಸೇನೆ. ಸೊ ಸೇವ್ ಆದಾಗ ನಮಗೂ ಖುಷಿ ಆಗುತ್ತೆ, ಇನ್ನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ಬೋದು ಅನ್ಸುತ್ತೆ. ಅದೊಂದೇ ರೀಸನ್ಗೆನೆ. ಆಮೇಲೆ ನನಗೆ ಇನಿಷಿಯಲ್ ಟಾರ್ಕ್ ಬೇಕಾಗಿದೆ, ನಂತರ ಫ್ರಾಂಕ್ಸ್ ಇದೆ ಬ್ರೋ. ಸೊ ಅದ್ರಲ್ಲಿ ನಂಗೆ ಮಜಾ ಸಿಗ್ತಿದೆ. ಪೆಟ್ರೋಲ್ ಟಾರ್ಕ್ ಇದರಲ್ಲಿ 450 Nm. ವಾವ್, ದಟ್ಸ್ ವೆರಿ ವೆರಿ ನೈಸ್. ಎಸ್ಪೆಷಲಿ ಡೀಸೆಲ್ ಇಂಜಿನ್ ಅಲ್ಲಿ ಒಳ್ಳೆ ಟಾರ್ಕ್ ಇದೆ. ಎಷ್ಟು ಕೊಡ್ತಾ ಇದೆ ನಿಮ್ ಜನರಲ್ ಈ ಕಾರ್ ಮೈಲೇಜ್ ಕಂಪೇರ್ ಟು ಪೆಟ್ರೋಲ್? ಪೆಟ್ರೋಲ್ ಬಿಟ್ಬಿಡಿ, ಬೇರೆಯವ್ರು ಓಡಿಸೋದು ನನ್ನ ಫ್ರೆಂಡ್ಸ್ದು ಇದೆ. ಅವರು ತುಂಬ ರ್ಯಾಶ್ ಆಗೆಲ್ಲ ಓಡಿಸಿ ಒಂದು ನ್ಯಾಕ್ ಇಲ್ದಂಗೆ ಓಡಿಸ್ತಾರೆ. 15-16 ಬರುತ್ತೆ. ನನ್ಗೆ ಹೈಯೆಸ್ಟ್ ನಿಮ್ಗೆ ಫೋಟೋ ಬೇಕಾಗಿ ಕಳಿಸ್ತೀನಿ, 23 ಬಂದಿದೆ. ಒಂದು ಫುಲ್ ಟ್ಯಾಂಕಲ್ಲಿ 1200 ಕಿಲೋಮೀಟರ್ಸ್ ಹೋಗಿದ್ದೀನಿ. ಬ್ಯಾಂಗ್ಳೂರ್ ಟು ಒಂದು ಜ್ಯೋತಿರ್ಲಿಂಗ ಗ್ರೀಷ್ಣೇಶ್ವರ ಅಂತಿದೆ, ಅಲ್ಲಿ ಹೋಗಿ ಇನ್ನ 120 ಕಿಲೋಮೀಟರ್ಸ್ ಮಿಕ್ಕಿತ್ತು ನಂಗೆ. ಹೈವೇ ಇದೆ, ಬಟ್ ನಾವಿರೋದು ಬೆಂಗಳೂರಲ್ಲಿ. ಸೊ ಬೆಂಗಳೂರು ತುಂಬಾ ಬಂಪರ್ ಟು ಬಂಪರ್ ಅಂದ್ರೆ ನಿಮ್ಗೆ ಬ್ರೋ ಒಂದು ತುಂಬಾ ಮೂವೇ ಆಗ್ತಾ ಇಲ್ಲ ಅಂದ್ರೂ 8 ಕೊಡುತ್ತೆ ಬ್ರೋ. ನನಗೆ ಕೊಟ್ಟಿದೆ, ಕೊಡುತ್ತೆ. ಎಷ್ಟು ಕೊಡುತ್ತೆ ಸಿಟಿಯಲ್ಲಿ? ನಮಗೆ ಸಿಟಿ, ಹೈವೇ, ಘಾಟ್ ಸೆಕ್ಷನ್ ಎಲ್ಲ ಒಂದು ಟ್ರಿಪ್ ಮುಗಿಸ್ಕೊಂಡು ಬರ್ತೀವಿ ಅಂದ್ರೂ 14 to 16 ಈ ಗ್ಯಾಪ್ ಅಲ್ಲಿ ಸಿಗುತ್ತೆ ಬ್ರೋ. ಇಷ್ಟು ದೊಡ್ಡ 7 ಸೀಟರ್ ಕಾರ್ಗೆ ದಟ್ಸ್ ಅ ವೆರಿ ಗುಡ್ ಮೈಲೇಜ್ ಆಕ್ಚುಲಿ. 100%. ನಾನು ಚಿಕ್ಕ ಡೀಸೆಲ್ ಕಾರ್ 1.5 ಲೀಟರ್ ಇಂಜಿನ್ಸ್ ಅಲ್ಲಿ ಓಡಿಸಿದ್ದೀನಿ, ಆಲ್ಮೋಸ್ಟ್ ಅಷ್ಟೇ ಬರೋದು ಬ್ರೋ. ಆಮೇಲೆ ಇನ್ನೊಂದು ತುಂಬಾ ಜನ ಅನ್ಕೋತಾರೆ ಇವಾಗ ವಿಡಿಯೋ ನೋಡ್ಬೇಕಾದ್ರೆ ಇವನು 40-50 ಹೋಗ್ತಿರ್ತಾನೆ ಅಂತ. 100% ಇಲ್ಲ ಬ್ರೋ. ನಾನು ಒಳ್ಳೆ ಸ್ಪೀಡಲ್ಲಿ ಹೋಗ್ತೀನಿ, 80-100 ಅಲ್ಲಿ ಈಸಿ ಕ್ರೂಸ್ ಮಾಡ್ತೀನಿ. ಬೇಕಾದಾಗ ಒಳ್ಳೆ ಸ್ಪೀಡಲ್ಲಿ ಓವರ್ಟೇಕು ಮಾಡ್ತೀವಿ. ಏನಂದ್ರೆ ಓಡಿಸೋ ಒಂದು ಐಡಿಯಾ ಇರುತ್ತಲ್ಲ ಅಷ್ಟೇ. ಇಟ್ಸ್ ಅ ಬಿಗ್ ಕಾರ್. ಓಕೆ, ನೀವು ಸ್ಮಾಲ್ ಕಾರ್ನ ತಗೊಬೇಕು ಅಂತ, ಬಿಕಾಸ್ ಇನಿಷಿಯಲ್ ಅಲ್ಲಿ ಯು ಹ್ಯಾಡ್ ಅ ಫ್ರಾಂಕ್ಸ್ ಇತ್ತು ನಿಮ್ಮ ಹತ್ರ. ಫ್ರಾಂಕ್ಸ್ ಇಸ್ ನಾಟ್ ಸಚ್ ಅ ಬಿಗ್ ಕಾರ್. ಒಂದು ಕಾಂಪ್ಯಾಕ್ಟ್ ಹ್ಯಾಚ್ ಬ್ಯಾಕ್ ತರ ಇರುತ್ತೆ ಅದು. ಇಟ್ಸ್ ನಾಟ್ ಅ ಬಿಗ್ ಕಾರ್. ಸಿಟಿಯಲ್ಲಿ ಓಡಿಸೋದಕ್ಕೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ಬಟ್ ಇಟ್ಸ್ ಅ ವೆರಿ ಬಿಗ್ ಕಾರ್. ಮೋರ್ ದೆನ್ 4.5 meters ಲೆಂತ್ ಇದೆ, ವಿಡ್ತ್ ಜಾಸ್ತಿ ಇದೆ. 7 ಸೀಟರ್ ಕಾರ್. ಸಿಟಿ ಎಕ್ಸ್ಪೀರಿಯನ್ಸ್, ಇನಿಷಿಯಲ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಯಾವ ತರ ಆಯ್ತು? ಬಿಕಾಸ್ ಯು ಆರ್ ನಾಟ್ ಅ ಕಾರ್ ಗಾಯ್, ನಮ್ ತರ ನೀವು ಬೈಕರ್ ಹೇಳಿ. ಬ್ರೋ ತುಂಬಾ ಕಷ್ಟ ಇದೆ ಬ್ರೋ. ನಮ್ಮ ಬೈಕ್ಸ್ ಎಲ್ಲ ತಗೊಳ್ಳಿ, ನಾರ್ಮಲ್ ಹಿಂಗ್ ತಿರುಗಿಸ್ಬಿಡ್ತೀವಿ.
ಇದ್ರಲ್ಲಿ ಒಂದು ಯೂ ಟರ್ನ್ ಮಾಡಬೇಕು ಅಂದ್ರೂ ತುಂಬ ಕಷ್ಟ ಇದೆ ಬ್ರೋ. ಆಮೇಲೆ ಇನ್ನೊಂದು ದೊಡ್ಡ ಕಾರ್ ಆಗಿರೋದ್ರಿಂದ ನಾವು ಚಿಕ್ಕ ರೋಡ್ಗಳಲ್ಲಿ ಹೋಗಬೇಕಾದ್ರೆ ತುಂಬ ಹುಷಾರಾಗಿ ನೋಡಬೇಕು, ಟಚ್ ಮಾಡ್ಕೊಂಡು ಹೋಗ್ತಾರೆ, ಅದೊಂದು ಬೇಜಾರಾಗುತ್ತೆ ಬ್ರೋ. ಆಮೇಲೆ ಟರ್ನಿಂಗಲ್ಲಿ ಸಖತ್ ಕಷ್ಟ ಇದೆ, ಗಾಡಿ ತಿರುಗುತ್ತೆ. ಟಿಪ್ಸ್ ಏನು ಕೊಡೋಕ್ಕೆ ಹೇಳ್ತೀರಾ ವ್ಯೂವರ್ಸ್ಗೆ? 360 ಇದ್ರೆ ಚೆನ್ನಾಗಿರುತ್ತೆ 360 ಜನಕ್ಕೆ ಅಲ್ಲ ಬ್ರೋ, ಕಂಪ್ನಿಗೆ ಹೇಳ್ತಾ ಇದ್ದೀನಿ. ಅಟ್ಲೀಸ್ಟ್ ಟಾಪ್ AX7 ಅಲ್ಲಿ ಅದು 360 ಇದ್ದರೆ ಚೆನ್ನಾಗಿರುತ್ತೆ ಬ್ರೋ. ದೊಡ್ಡ ಕಾರಲ್ಲಿ ಬೇಕಾಗುತ್ತೆ. ಈಗ ಬರೋ ಕಾಂಪ್ಯಾಕ್ಟ್ SUV-ಗಳಲ್ಲಿ 11, 12, 13 ಲಕ್ಷ ಕಾರ್ಗಳಲ್ಲಿ 360 ಡಿಗ್ರಿ ಕ್ಯಾಮ್ರಾ, ನೀವು ನೋಡಿದ್ರೆ 29 ಲಕ್ಷ ಕೊಟ್ಟು ಬ್ರೋ ನನಗೆ ನನ್ನ ಫ್ರೆಂಡ್ ರೇಗಿಸ್ತಾನೆ ಬ್ರೋ, ಅವನ ಹತ್ರ ಚಿಕ್ಕ ಕಾರಲ್ಲಿ ಇದೆ, ಅವನ ಹತ್ರ ರಿಕ್ವೆಸ್ಟ್ ಸೆನ್ಸರ್ ಇದೆ ಬ್ರೋ. ಹಿಂಗೆ ಹೋಗ್ತಿದ್ದಂಗೆ ನಮ್ಮ ಕಾರಲ್ಲಿ ನೆಕ್ಸಾನಲ್ಲೆಲ್ಲ ಇದೆ ಬ್ರೋ. ನನಗೆ ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಮಗ ನೀನು ಇಷ್ಟೊಂದು ಕೊಟ್ಟಿದ್ಯಾ? ಇಲ್ಲ ಬ್ರೋ. ಆಮೇಲೆ ಇದಿಲ್ಲ, ಆಟೋ ಡಿಮ್ ಅದಿಲ್ಲ. ಅದಿಲ್ಲ. ನನ್ನ ಫ್ರೆಂಡ್ i20 ಇದೆ ಬ್ರೋ, ಚಿಕ್ಕ ಕಾರಲ್ಲಿ ಇಂಥವು ಕೊಟ್ಬಿಟ್ಟು ನನಗೆ ಏನು ಮಗ ಇಷ್ಟು ದೊಡ್ಡ ಕಾರಲ್ಲಿ ಇಲ್ಲ ಅಂತಾರೆ, ಬೇಜಾರಾಗುತ್ತೆ ಬ್ರೋ. ಬಟ್ ಇಷ್ಟೆಲ್ಲ ಇಲ್ಲದೆ ಇದ್ರು ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ SUVs, ಯಾಕಂದ್ರೆ ಮಹೇಂದ್ರ ವಾಸ್ ದ ಫಸ್ಟ್ ಒನ್ ಟು ಇಂಟ್ರೊಡ್ಯೂಸ್ ಈ ADAS ಎಲ್ಲ. ನೀವು ಏನ್ ನೋಡ್ತಿದ್ರ ಈ ಫೀಚರ್ಸು, ಈ ಸೀಮ್ಲೆಸ್ ಟಚ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ನೀವು ಕ್ರೆಟಾದಲ್ಲೆಲ್ಲ ನೋಡ್ತಿದ್ರ, ಫಸ್ಟ್ ಬಂದಿದ್ದು 700 ADAS ಓನ್ಲಿ ಟೆಸ್ಲಾದಲ್ಲಿ ಮಾತ್ರ ಇದ್ದಿದ್ದ ಕಾರ್ನ ಈ ಕಾರಲ್ಲಿ ಬಂದಿದೆ. ಕಂಫರ್ಟ್ ಇದೆ ಬ್ರೋ. 4-5 ಜನ, ನಾವು 7 ಮೆಂಬರ್ಸು ಕೇರಳಾಗ ಹೋಗಿದ್ವಿ. ಓಕೆ, ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಇತ್ತು ಬ್ರೋ. ಹುಡುಗರು ಹೋದಾಗ ನಾವು ಮಾರುತಿ ವ್ಯಾನಲ್ಲೂ 15 ಜನ ಹೋಗ್ತೀವಿ, ಬಟ್ ಇದರಲ್ಲಿ ನಾವು ಕರೆಕ್ಟಾಗಿ 7 ಜನ ಹೋಗಿದ್ವಿ. ಸಖತ್ ಕಂಫರ್ಟ್ ಇತ್ತು, ಎಲ್ಲರೂ ಆರಾಮಾಗಿ ಕೂತಿದ್ದು. ಎಲ್ಲರೂ ನಮ್ಮ ಇದರಲ್ಲಿ ನಾನು ಒಬ್ಬನೇ ಕುಳ್ಳ, ನಮ್ಮವರೆಲ್ಲ 6.5 ಅವರೇ, ಎಲ್ಲ ಆರಾಮಾಗಿ ಕೂತಿದ್ವು ಬ್ರೋ. ಆ ಕಂಫರ್ಟ್ ಇದೆ ಗಾಡೀಲಿ, ಅದು ನನಗೆ ಸಖತ್ ಇಷ್ಟ ಆಯಿತು. ಬೇರೆ ಕಾರಲ್ಲೂ ಇದೆ, ಬಟ್ ಇದರಲ್ಲಿ ನೆಕ್ಸ್ಟ್ ಲೆವೆಲ್ ಅನಿಸುತ್ತೆ. ಸೊ ಈ ಕಾರ್ ಬಂದು ಆಲ್ಮೋಸ್ಟ್ ಇದುವರೆಗೂ 5-6 ಇಯರ್ಸ್ ಆಯಿತು ಇಂಡಿಯನ್ ಮಾರ್ಕೆಟ್ಗೆ. ಇಟ್ಸ್ ಟೈಮ್ ಫಾರ್ ಅ ಫೇಸ್ ಲಿಫ್ಟ್. ಆಲ್ರೆಡಿ ಕೆಲವು ಸ್ಪೈ ಶಾಟ್ಸ್ಗಳು ಬಂದಿದೆ. ಇಟ್ಸ್ ಟೈಮ್ ಫಾರ್ ದ ಫೇಸ್ ಲಿಫ್ಟ್ ಬರುತ್ತೆ. ಮೋಸ್ಟ್ಲಿ ಫೇಸ್ ಲಿಫ್ಟಲ್ಲಿ ನಮಗೆ ಏನೇನು ಫೀಚರ್ಸ್ ನಮಗೆ ಮಿಸ್ ಆಗಿದೆಯೋ, ಬಿಕಾಸ್ 2020 ಟೈಮ್ಗೆ ಇದ್ರಲ್ಲಿ ಬರುವಂಥ ಫೀಚರ್ಸ್ ಬೇರೆ ಯಾವ ಕಾರಲ್ಲೂ ಇಲ್ಲ. ಬಟ್ 5 years ಡೌನ್ ದ ಲೈನ್ ಎಲ್ಲ ಮ್ಯಾನುಫ್ಯಾಕ್ಚರರ್ಸ್ ಕ್ಯಾಚ್ ಅಪ್ ಮಾಡ್ಬಿಟ್ಟಿದ್ದಾರೆ. ಟ್ರಿಪಲ್ ಸ್ಕ್ರೀನ್ ಎಲ್ಲ ಇವಾಗ ನೋಡಿದೀವಿ, ಟ್ರಿಪಲ್ ಸ್ಕ್ರೀನ್ ಎಲ್ಲ ಇದೆ ಅಂತ. ನೆಕ್ಸ್ಟ್ ಬರುವಂಥ ಮಹೇಂದ್ರ ಕಾರ್ಗಳಲ್ಲೇ 7 ಸೀಟರ್ ಎಲೆಕ್ಟ್ರಿಕ್ ಏನು ಬರ್ತಿದೆ 9e ತರನೇ, ನೆಕ್ಸ್ಟ್ 7e ಸಮಥಿಂಗ್ ಏನೋ ಬರುತ್ತೆ, 7 ಸೀಟರ್ ಪ್ಲಾಟ್ಫಾರ್ಮ್. ಅದರಲ್ಲೆಲ್ಲ ಟ್ರಿಪಲ್ ಸ್ಕ್ರೀನ್ ಸೆಟಪ್ ಅಲ್ಲೆಲ್ಲ ಮಹೇಂದ್ರದವರೇ ಟೀಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಬರೋ 700 ಅಲ್ಲಿ ವಿ ಮೈಟ್ ಸಿ ದ ಟ್ರಿಪಲ್ ಸ್ಕ್ರೀನ್ ಸೆಟಪ್ ಆಸ್ ವೆಲ್. ಸೊ ಬಿಸಿಲು ಸ್ವಲ್ಪ ಜಾಸ್ತಿ ಆಯ್ತು, ಒಳಗಡೆ ಕೂತ್ಕೊಳ್ಳೋಣ. ಸೊ ಅದಕ್ಕೆ ಇಮಿಡಿಯೇಟ್ ಆಗಿ ಆನ್ ದ ರೋಡ್ ಬನ್ನಿ ಮಾತಾಡೋಣ. ಸೊ ಒಳಗಡೆ ಇದೀವಿ ಅಂಡ್ ಫಸ್ಟ್ ಇಂಪ್ರೆಷನ್ಸ್ ಕಾರ್ನಲ್ಲಿ ಸೂಪರ್ ಕಂಫರ್ಟಬಲ್, ಕೋಸಿ ಆಗಿದೆ ಎಕ್ಸ್ಪೀರಿಯನ್ಸ್. ಈವನ್ 5-6 years ಓಲ್ಡ್ ಅಪ್ಡೇಟೆಡ್ ಕಾರ್ ಇದು. ಆವಾಗ ಬಂದಿರೋ ಫೀಚರ್ಸ್ ಇಷ್ಟು ಚೆನ್ನಾಗಿದೆ ಅಂದ್ರೆ ಫೀಲ್ಸ್ ವೆರಿ ನೈಸ್, ಫೀಲ್ಸ್ ಲಕ್ಸುರಿ. ಇವಾಗ ಹೊಸ ಒಂದು ಫೇಸ್ ಲಿಫ್ಟ್ ಹೆಂಗಿರ್ಬೋದು? ನೆಕ್ಸ್ಟ್ ಲೆವೆಲ್, ಬಿಕಾಸ್ ಆವಾಗಲೇ ಈ ರೇಂಜ್ ಟೆಕ್ನಾಲಜಿ ಕೊಟ್ಟಿದ್ದಾರೆ ಅಂದ್ರೆ ದೆನ್ ಟ್ರಿಪಲ್ ಸ್ಕ್ರೀನು 4 ಸ್ಕ್ರೀನ್ ಎಲ್ಲ ಬಂದ್ರೆ ಇನ್ನ ಸಾಕಾರೆ ಬ್ರೋ. ತುಂಬಾ ಜನ ಹೇಳ್ತಾರೆ ಲೈಕ್ ಫೀಚರ್ಸು ತುಂಬಾ ಇರೋದಕ್ಕಿಂತ ನಮಗೆ ರಾ ಇಷ್ಟ ಅಂತ, ಬಟ್ ಫೀಚರ್ಸ್ ಅಲ್ಲಿ ಅದು ಸಕ್ಕತ್ತಾಗಿರುತ್ತೆ ಬ್ರೋ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಗುಡ್ ಇಂಜಿನ್. ಸೊ ಪವರ್ ಯಾವ ತರ ಇದೆ, ಸ್ಪೆಷಲಿ ಹೈವೇಸ್ ಅಲ್ಲಿ ಯಾವ್ದಾದ್ರು ಫ್ರೀ ಸ್ಟ್ರೆಚ್ ಅನ್ನ ಸಿಕ್ಕಿದ್ರೆ ಟಾಪ್ ಸ್ಪೀಡ್ ಟ್ರೈ ಮಾಡಿದೀರಾ? 170 ನಾನು ಹೋಗಿದ್ದೀನಿ, ನನ್ನ ಫ್ರೆಂಡ್ 200 ಹತ್ತತ್ತ ಹೋಗಿದ್ದಾನೆ. ಓಕೆ, ಅವನೇ ಹೇಳಿದ್ದು 200 ಹತ್ತತ್ತ ಹೋಗಿದ್ದೀನಿ ಅನ್ಕೊಳ್ಳಿ, 190 ಪ್ಲಸ್ ಇದ್ದಾನೆ. ಓಕೆ, ಪರ್ಫೆಕ್ಟ್. ಯಾಕಂದ್ರೆ ಡೀಸೆಲ್ ಅಲ್ಲಿ ಟಾರ್ಕಿ ಇದೆ ಅಲ್ಲ, ಸೊ ಆ ಪುಲ್ ಅನ್ನೋದು ಸಖತ್ ಮಜಾ ಇರುತ್ತೆ. ನೀವು ಯಾರಿಗಾನ ಓವರ್ಟೇಕ್ ಮಾಡ್ಬೇಕು ಅನ್ಕೊಳ್ಳಿ, ಹಿಂಗ್ ಹೇಳ್ಕೊಳ್ಳಿ, ಟ್ರಾಕ್ಷನ್ ಚೆನ್ನಾಗಿದೆ ಅಷ್ಟೇ ಬ್ರೋ. ಯಾರಿಗಾನ ಈಗ ಅನ್ಕೊಂಡಿದ ತಕ್ಷಣ ಓವರ್ಟೇಕ್ ಮಾಡ್ಬೋದು. ನಾನು ಒಂದು ಡೌನ್ ಶಿಫ್ಟ್ ಮಾಡಬೇಕು, ಇಲ್ಲ ಒಂಚೂರು ವೆಯ್ಟ್ ಮಾಡಬೇಕು, ಆಟೋಮೆಟಿಕ್ ಒಂಚೂರು ಲ್ಯಾಗ್ ಇದೆ, ಸಾರಿ ಆ ಲ್ಯಾಗ್ ಇದೆ, ಏನೂ ಇಲ್ಲ ಬ್ರೋ, ಈಸಿಯಾಗಿ ಹೋಗುತ್ತೆ. ಅದು ನೆಕ್ಸ್ಟ್ ಕಾರ್, ಅದಕ್ಕೆ ಲೆಕ್ಕಿದ್ದೀನಿ. BMW M4 ಕಾಂಪಿಟೇಷನ್ ಅಂತಲ್ಲ, ಬಟ್ ಸಕ್ಕತ್ ಇಷ್ಟ ಅದು. ಬಟ್ ಇಟ್ಟಿದ್ದೀನಿ, ನೋಡೋಣ ಫ್ಯೂಚರ್ ತಗೊಳಕ್ ಒಂದು ಜೋಶ್ ಸಿಗ್ಲಿ ಅಂತ. ಪರ್ಫೆಕ್ಟ್. ಸೊ ಒಂದ್ಸರಿ ಡೀಸೆಲ್ ಅಡಿಕ್ಟ್ ಆಗ್ಬಿಟ್ರೆ ಪೆಟ್ರೋಲ್ ಕಾರ್ ಓಡಿಸಕ್ ಮಜಾನೇ ಬರಲ್ಲ. ಹೌದು, ಅದು ಪೆಟ್ರೋಲ್ ಚೆನ್ನಾಗಿದ್ರೆ ಓಡಿಸ್ಬೋದು, ಬಟ್ ಹೆಂಗೆ ಇದು ಡೀಸೆಲ್ ಬ್ರೋ. ಸೊ ಜನರಲಿ ತುಂಬಾ ಜನ ಡೀಸೆಲ್ ನ ಸಿಟಿಯಲ್ಲಿ ಓಡಿಸೋದಕ್ಕೆ ಇಷ್ಟಪಡೋದಿಲ್ಲ. ಜನರಲಿ ನೀವು ಸಿಟಿ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ಅಂದ್ರೆ ಆಲ್ವೇಸ್ ಗೋ ಫಾರ್ ಪೆಟ್ರೋಲ್, ಇಲ್ಲ ಇವಿ. ಎಸ್, ಪೆಟ್ರೋಲ್ಕಿಂತ ಹೈಬ್ರಿಡ್ ಬ್ರೋ, ಹೈ ಕ್ರಾಸ್ ಇದೆಯಲ್ಲ, ಮೈಲೇಜು ಕೊಡುತ್ತೆ, ಗಾಡಿ ದೊಡ್ಡದಾಗೂ ಇದೆ, ಕಂಫರ್ಟೇಬಲ್ ಇದೆ, ಚೆನ್ನಾಗಿದೆ. ಬಟ್ ಏನಂದ್ರೆ ನಿಮಗೆ ಅದು ಸಿಟಿಗೆ ಚೆನ್ನಾಗಿ ಅನ್ಸುತ್ತೆ, ಹೈವೇ ಹೋದಾಗ ಒಂದು 40-50 ಕಿಲೋಮೀಟರ್ಸ್ಗೆ ಓಕೆ. ಅದಕ್ಕಿಂತ ಜಾಸ್ತಿ ಅಂದಾಗ ಈ ತರ ಡೀಸೆಲ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಮಾಡೆಲ್ಸ್ ಮಹೇಂದ್ರದಲ್ಲಿ ಅದರಲ್ಲಿ ಹೈಬ್ರಿಡ್ ಆಪ್ಷನ್ಸ್ ಇದೆ. ಈಗ ಇರೋದು ಒಂದು ಟೊಯೋಟಾ ಮಾರುತಿ ಪಾರ್ಟ್ನರ್ಶಿಪ್, ಒಂದ್ರಲ್ಲಿ ಮಾತ್ರನೇ ಹೈಬ್ರಿಡ್ಸ್ ಇರೋದು. ಈಗ ನೆಕ್ಸ್ಟ್ ಟಾಟಾ, ಮಹೇಂದ್ರ, ಹ್ಯುಂಡೈ, ಹೋಂಡಾ ಎಲ್ಲದರಲ್ಲೂ ಹೈಬ್ರಿಡ್ ನೆಕ್ಸ್ಟ್ ಬರುತ್ತೆ. ಹೈಬ್ರಿಡ್ ನ ಹವಾ ನೆಕ್ಸ್ಟ್ 2 years ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂಡ್ ದೆನ್ ಆವಾಗ ಈ ಕಾರ್ನ ಮೈಲೇಜು ಇಟ್ ವಿಲ್ ಶೂಟ್ ಅಪ್ ಟು ಬ್ರೋ. ಇವಾಗ ನಮಗೆ 20+ ಈ ತರ ಒಂದು ಗಾಡಿ ಸಿಗ್ತಾ ಇದೆ ಅಂದ್ರೆ 20 ಬೇಡ ಬಿಡಿ, ನೀವು 17-18 ಸಿಗ್ತಾ ಇದೆ ಅನ್ನೋದು ತುಂಬಾ ಜಾಸ್ತಿ ಅಲ್ವಾ. 6-7 ಜನಕ್ಕೆ ಹಾಕೊಂಡು ಹೋಗುತ್ತೆ. ಆಮೇಲೆ ಕಂಫರ್ಟ್ ಇದೆ,
ಸಕ್ಕತ್ತಾಗಿರುತ್ತೆ. ಬ್ರೋ ಫಾರ್ಚುನರ್ ಅಲ್ಲೆಲ್ಲ ಒಂದೊಂದ್ಸರಿ 5-6 ಎಲ್ಲ ಮೈಲೇಜ್ ಅಷ್ಟೇ ಸಿಗಲ್ಲ, ಅದು ಸಿಕ್ಕಿದ್ರೆ ಜಾಸ್ತಿ. ಅದೊಂದೇ ರೀಸನ್ಗೆ ಬ್ರೋ ತಗೊಂಡಿಲ್ಲ, ಅದೊಂದೇ ರೀಸನ್ಗೆ. ಬಟ್ ಇವತ್ತಿಗೂ ನನಗೆ ಈ ಡಿಸ್ಪ್ಲೇ ಎಸ್ಪೆಷಲಿ AC ಕಂಟ್ರೋಲ್ಸ್ಗೆಲ್ಲ ಬಟನ್ಸ್ ಕೊಟ್ಟಿದಾರಲ್ಲ, ಐ ಹೇಟ್ ಟಚ್ ಸ್ಕ್ರೀನ್. AC ಕಂಟ್ರೋಲ್ಸ್ ಪ್ರತಿ ಸತಿ ಯೂಸ್ ಮಾಡ್ತೀವಿ ನೋಡಿ, ಅದಕ್ಕೆ ಟಚ್ ಕೊಟ್ಬಿಟ್ರೆ ಸಿಕ್ಕಾಬಿಟ್ಟೆ ಇರಿಟೇಟಿಂಗ್. ಬಟ್ ಇದರಲ್ಲಿ ADAS ಇದೆ, ಮತ್ತೆ ಇಲ್ಲಿ ಎಲ್ಲ ನಾಬ್ ಇದೆಯಲ್ಲ, ಒಂದು ನಾಬು ಎಷ್ಟೊಂದು ಕೆಲಸ ಮಾಡುತ್ತೆ ಬ್ರೋ. ಮೌಸ್ ಇದು ತರ ಟಕ್ 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 ಅಂತ ಹಂಗೆ ಮೂವ್ ಮಾಡ್ಕೊಂಡು ಇಲ್ಲೇ ನೋಡ್ಕೋಬಹುದು. ನಾವ್ ಇಲ್ಲಿ ಮಾಡ್ಬೇಕು ಅಂತ ಏನಿಲ್ಲ. ಈಗ ಮೋಡ್ ಚೇಂಜ್ ಮಾಡ್ಬೇಕು ಅಂದ್ರೆ ನೋಡಿ, ಇಲ್ಲಿ ಮೋಡ್ ಹಿಂಗ್ ಹಾಕೊಂಡೆ ಅನ್ಕೊಳ್ಳಿ, ಹಿಂಗ್ ಮೇಲ್ ಮಾಡಿ ಹಿಂಗ್ ಪ್ರೆಸ್ ಮಾಡಿದ್ರೆ ಜಿಪ್ ಹೋಯ್ತದು. ಜಿಪ್ ಝಾಪ್ ಝೂಮ್ ಅಂತ ಮೂರ್ ಮೋಡ್ ಇದೆ. ಸಸ್ಪೆನ್ಷನ್ ಯಾವ ತರ ಇದೆ? ಬಿಕಾಸ್ ನಾರ್ಮಲ್ ಒಬ್ರೇ ಓಡಿಸ್ಬೇಕಾದ್ರೆ ಒಂಥರ ಸಸ್ಪೆನ್ಷನ್ ಇದು ನಾರ್ಮಲ್ ಆಗಿ ಹೈವೇ ಗಾಡಿ ಇದು. 7 ಜನ ಲೋಡ್ ಮಾಡಿದಾಗ ಸಸ್ಪೆನ್ಷನ್ ಯಾವ ತರ ಇರುತ್ತೆ? ಬ್ರೇಕಿಂಗ್ ಯಾವ ತರ ಇದೆ? ಹೈವೇ ಅಲ್ವಾ ಇದು ಗಾಡಿ, ನಾನು ಆಫ್ ರೋಡ್ ಕೂಡ ಮಾಡಿದ್ದೀನಿ ಇದರಲ್ಲಿ. ಸಕ್ಕತ್ತಾಗಿದೆ ಬ್ರೋ, ನಿಮ್ಗೆ ಆ ಫೀಲೇ ಬರಲ್ಲ, ಗೊತ್ತಾಗ್ತಾನೆ ಇರಲ್ಲ ನಿಮ್ಗೆ. ನಮ್ಮ ಬೆಂಗಳೂರಿಗೆ ಅಂತ ಬ್ರೋ, ನಮ್ಮ ಬೆಸ್ಟ್ ಬೆಂಗಳೂರಿಗೆ ಟ್ರಾಫಿಕ್ಗೆ ಇದು ರೋಡ್ಗಳಿಗೆ ಸಕ್ಕತ್ತಾಗಿದೆ ಸಸ್ಪೆನ್ಷನ್ ಅಂತೂ. ನಾನು ತೊಗೊಂಡಿದ್ದು ಮೇಯ್ನ್ ಅಂದರೆ ನಮ್ಮ ಅಪ್ಪ ಅಮ್ಮಂಗೆ ಕಂಫರ್ಟ್ ಆಗಿರಲಿ ಅಂತ. ಅವ್ರಿಗಂತೂ ಈ ಕಾರಲ್ಲಿ ಕೂತ್ಕೊಂಡ್ರೆ ಯಾರೇ ಕೂತ್ಕೊಳ್ಳಿ ಇದುವರೆಗೂ ಏಜ್ ಆದವರು ನಮಗೆ ಹೋಗಿದ್ದೀವಿ ಅನ್ಸಲ್ಲಪ್ಪ, ಅಷ್ಟು ಕಂಫರ್ಟ್ ಇರುತ್ತೆ, ಅಷ್ಟು ಸಸ್ಪೆನ್ಷನ್ ಎತ್ತಾಕಲ್ಲ ಗಾಡಿ. ನೀವು ಚಿಕ್ಕ ಚಿಕ್ಕ ಕಾರು ಬೇರೆ ಯಾವುದೇ ತಗೊಳ್ಳಿ ಸ್ವಲ್ಪ ಎತ್ತಾಕತ್ತೆ, ಆ ಫೀಲ್ ಅನ್ಸುತ್ತೆ. ಇದೆಲ್ಲ ಥರ ಯಾವುದೂ ಇಲ್ಲ ಬ್ರೋ, ಚೆನ್ನಾಗಿದೆ. ಬ್ರೇಕಿಂಗು ಸಕ್ಕತ್ತಾಗಿದೆ. ಬಟ್ ಇವಾಗ ಸ್ವಲ್ಪ ಬ್ರೇಕ್ ಪಾರ್ಟ್ಸ್ ಕಮ್ಮಿ ಆಗಿದೆ ನಂದು, ನೆಕ್ಸ್ಟ್ ಚೇಂಜ್ ಮಾಡಿಸ್ಕೊತೀನಿ. ಯೂಶಲಿ ಬಿಗ್ ಕಾರ್ಸ್ ಎಸ್ಪೆಷಲಿ 2 ಲೀಟರ್ 2.2 ಲೀಟರ್ ಇಂಜಿನ್ಸ್ ಅಲ್ಲಿ ಸರ್ವಿಸ್ ಕಾಸ್ಟ್ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಸರ್ವಿಸ್ ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ? ಆಲ್ರೆಡಿ 20,000 ಅಂದ್ರೂ ಎಷ್ಟು? ಮೂರು ಸರ್ವಿಸ್ ಆಗಿದೆ. ಎಷ್ಟು ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ ಜನರಲ್ ಆಗಿ? ಫಸ್ಟ್ ಒಂದು 1000ಗೆ ಬೇಸಿಕ್ ಜನರಲ್ ಸರ್ವಿಸ್ ಬರುತ್ತಲ್ಲ, ಅದೊಂದು 200 150 ಆಗಿತ್ತು ಅಷ್ಟೇ ಅನ್ಕೋತೀನಿ. ಅದ್ರ ಜೊತೆ ಕಾಸ್ಟ್ ಹೇಳಿ ನಮ್ಗೆ, ಏನ್ ಕಾಸ್ಟ್? ಒಂದೊಂದು ಸರ್ವಿಸ್ಗೂ ಫಸ್ಟ್ ಸರ್ವಿಸ್ಗೆ ಒಂದು 200 ಇಂದ 250 ಅಷ್ಟೇ ಬರೋ, ಕಮ್ಮಿ ಅಂದ್ರೆ ಅಷ್ಟೇ ಆಗಿರೋದು. ಏನು ಚೇಂಜಸ್ ಇದು ಮಾಡಿರಲ್ಲ ಅವರು. ಸೆಕೆಂಡ್ ಸರ್ವಿಸಿಂದ ಆಯಿಲ್ ಚೇಂಜ್ ಬರುತ್ತೆ 10,000ಕ್ಕೆ, ಅದು ನಮಗೆ ಒಂದು 5 to 6 ಬೀಳುತ್ತೆ. ಆಮೇಲೆ ಎಕ್ಸ್ಟ್ರಾ ಈ ಚಿಕ್ಕ ಚಿಕ್ಕ ಕ್ಲೀನಿಂಗ್ ಅಂತ ಸುಮ್ಮನೆ ಒಂದು 2,000 ಎತ್ಕೋತಾರೆ, ಅದು ವೇಸ್ಟ್. ಅದು ನಿಮಗೆ ಪ್ರಾಪರ್ ಸರ್ವಿಸ್ ಬಂದು 6.5 ಮುಗ್ದೇ ಹೋಗುತ್ತೆ ಬ್ರೋ. ನಾನು ಅಲ್ಲಿ ಇಂಪ್ರೆಸ್ ಆದೆ, ಸೂಪರ್ ಇದೆ ಇದು ಅಂತ. ಈಗ ನೆಕ್ಸ್ಟ್ ಮೊನ್ನೆ ಮಾಡಿಸಿದೆ 20,000ಗೆ 2,000 ರೂಪೀಸ್ ಕೊಟ್ಟಿದ್ದೀನಿ. 29 ಲಕ್ಷ 2,000 ರೂಪೀಸ್ ಸರ್ವಿಸ್ ಕಾಸ್ಟ್. 100% ಫ್ರೀ ಸರ್ವಿಸ್ ಇದೆ ಇದರಲ್ಲಿ. ಆಯ್ತು, ಇವಾಗ ಮುಗ್ದೋಯ್ತು. ಸೊ ಇವಾಗ ನೆಕ್ಸ್ಟ್ ಬಂತು ಅಂದ್ರೂ ಅವರೇ ಹೇಳೋದು, ಸೊ ಒಂದು 8 ಇಂದ 10,000 ವರೆಗೂ ಬರುತ್ತೆ ನಿಮಗೆ. ಎವ್ರಿ ಸರ್ವಿಸು 8 ಇಂದ 10,000 ವರೆಗೂ ಬರುತ್ತೆ ಆಯಿಲ್ ಚೇಂಜ್ ಮಾಡಿದ್ವಿ. ಓಕೆ, ಸರ್ವಿಸ್ ಕಾಸ್ಟ್ ಏನೋ ತುಂಬಾ ಚೆನ್ನಾಗಿದೆ. ಬಟ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಯಾವ ತರ ಆಯ್ತು? ಏನಾದ್ರು ಇಶ್ಯೂಸ್ ಬಂತಾ ಕಾರಲ್ಲಿ? ಫಸ್ಟ್ ಟೈಮ್ ಒಂದ್ಸಲಿ ನನಗೆ ಡಿಸ್ಪ್ಲೇದ ಒಂದು ಸ್ವಲ್ಪ ಹ್ಯಾಂಗಿಂಗ್ ಇತ್ತಲ್ಲ, ಅದೊಂದು ತೊಗೊಂಡೋಗಿದ್ದೆ, ಅವರು ರೆಡಿ ಮಾಡಿರ್ಲಿಲ್ಲ. ಯಾವಾಗ ನಾನು ಇನ್ಫ್ಲುಯೆನ್ಸರ್ ಅಂದರೆ ಅವಾಗಿಂದ ನನ್ನ ಗಾಡಿಗೆ ಯಾವ ಪ್ರಾಬ್ಲಮ್ ಬರ್ತಾ ಇಲ್ಲ ಅಷ್ಟೇನೆ. ನಾನು ಇನ್ನೇನು ನೆಕ್ಸ್ಟ್ ಹೇಳಲ್ಲ, ಅವ್ರಿಗೆ ಜಸ್ಟ್ ಹೇಳಿದೆ, ಸರ್ ಹಿಂಗೆ ಈ ಥರ ಎಲ್ಲ ಇದೆ ನೋಡಿ, ನೀವು ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂದೆ, ಅಷ್ಟೇ ಬ್ರೋ. ಅವತ್ತಿಂದ ನನ್ನ ಕಾರ್ಗೆ ಇದುವರೆಗೂ ಹೋಗಿದ ತಕ್ಷಣ ಸರ್ ಇವಾಗ ಈ ಟೈಮಲ್ಲಿ ಕೊಡ್ತೀನಿ, ಹಿಂಗಿದೆ, ಏನೇನು ಪ್ರಾಬ್ಲಮ್ ನಾನು ಚೆಕ್ ಮಾಡ್ಕೋತೀನಿ ಸರ್, ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಇದ್ರೆ ಹೇಳಿ, ನಾನೆಲ್ಲ ಚೆಕ್ ಮಾಡ್ಕೋತೀನಿ ಅಂತಾರೆ. ಚೆನ್ನಾಗಿ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿದೆ. ಇನ್ಫ್ಲುಯೆನ್ಸರ್ ಆಗಿರೋದ್ರಿಂದ ಜನಕ್ಕೆ ಹೆಂಗೆ ಅಂತ ಗೊತ್ತಿಲ್ಲ ಬ್ರೋ, ಬಟ್ ನನಗೆ ಚೆನ್ನಾಗಿದೆ. ಓವರ್ ಆಲ್ ಇಟ್ ಡಿಪೆಂಡ್ಸ್ ನಿಮ್ಮ ರಿಲೇಶನ್ಶಿಪ್ ಯಾವ ತರ ಇರುತ್ತೆ. ಹೌದು, ಬಟ್ ಫ್ರೆಂಡ್ಲಿ ಆಗಿದ್ದಾರೆ ಬ್ರೋ, ತುಂಬಾ ಫ್ರೆಂಡ್ಲಿ ಆಗಿ. ಈಗ ನಮ್ಗೆ ಇದು ಪ್ರಾಬ್ಲಮ್ ಅಂತ ಹೇಳಿದ ತಕ್ಷಣ ಕೇಳ್ತಾರೆ, ಮಾಡ್ಕೊಡ್ತಾರೆ. ಬಟ್ ಒಂದೊಂದು ಏನಾಗುತ್ತೆ ಅಂದರೆ ಒಂದೊಂದು ಗಾಡಿಗಳು ಆಗಲ್ಲ, ರೆಡಿ ಆಗಲ್ಲ, ಒಂದೊಂದು ತುಂಬಾ ಪ್ರಾಬ್ಲಮ್ಗಳು ಇರ್ತವೆ. ಅದು ಇದು ಡಿಸ್ಪ್ಲೇ ಹ್ಯಾಂಗ್ ಆಗುತ್ತೆ, ಅದು ಗಾಡಿ ಬಂದಾಗಿಂದನೂ ಇದೆ. ಬಟ್ ಅದೇನು ಅಷ್ಟು ಪ್ರಾಬ್ಲಮ್ ಕೊಡಲ್ಲ, ಒಂದ್ಸಲಿ ಮತ್ತೆ ಆಫ್ ಆಗಿ ಆನ್ ಆಗಿದ ತಕ್ಷಣ ಸರಿ ಹೋಗ್ಬಿಡುತ್ತೆ. ಕ್ರಿಟಿಕಲ್ ಇಶ್ಯೂಸ್ ಅಂತ ಏನಿಲ್ಲ ನನಗೆ ಇದುವರೆಗೆ ಯಾವುದು ಫೀಲ್ ಆಗಿಲ್ಲ. ಬಿಕಾಸ್ ಇಂಜಿನ್ ಆಫ್ ಆಗೋದು ಇಲ್ಲ ಸಸ್ಪೆನ್ಷನ್ ಬ್ರೇಕ್ ಆಗೋದು ಬ್ರೋ, ಒಂದು ಇರಿಟೇಷನ್ ಆಪ್ಷನ್ ಇದೆ ಬ್ರೋ, ಆಟೋಮೆಟಿಕ್ ಆಫ್ ಆಗುತ್ತಲ್ಲ, ಅದು ಅಸಹ್ಯ ಬ್ರೋ. ಅದು ಒಂದೇ ಕಾರಲ್ಲ, ಬ್ರ್ಯಾಂಡ್ಸ್ ಇಂಡಿಯಾದಲ್ಲೇ ಅಲ್ಲ, ನೀವು ಅಬ್ರಾಡ್ ಅಲ್ಲಿ ಫೋರ್ಡ್, ಜನರಲ್ ಮೋಟಾರ್ಸ್ ಎಲ್ಲಾ ಕಾರ್ಸ್ ಅಲ್ಲೂ ಇದೊಂದು ಕಂಪ್ಲೀಟ್ ಆಗಿ ಆಫ್ ಮಾಡುವಂತ ಆಪ್ಷನ್ ಕೊಡ್ಬೇಕು ಅದನ್ನ. ಅಲ್ಲ, ಅದ್ ಕೊಟ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಆಟೋ ಕಟ್ ಆಫ್ ಸಖತ್ ಬೇಜಾರಾಗುತ್ತೆ. ಆಟೋ ಸ್ಟಾರ್ಟ್ ಸ್ಟಾಪ್ ಬ್ರೋ, ಅದು ಹೆಂಗ್ ಅನ್ಸುತ್ತೆ ಗೊತ್ತಾ, ಯಾರಾದ್ರೂ ರೋಡಲ್ಲಿ ಈಗ ನಾವು ಚೆನ್ನಾಗಿ ಓಡಿಸ್ತಿರ್ತೀವಿ, ಒಂಚೂರು ಸ್ಲೋ ಮಾಡಿದಾಗ ಆಟೋಮೆಟಿಕ್ ಆಫ್ ಆಗ್ಬಿಡುತ್ತೆ. ಸ್ವಲ್ಪ ಸ್ಲೋ ಮಾಡಿದ ತಕ್ಷಣ ಆಫ್ ಆಗ್ಬಿಡುತ್ತೆ. ನೋಡಿದ್ರೆ ಇವ್ನು ಯಾವನ ಓಡ್ಸಕ್ ಬರಲ್ಲ, ಎಲ್ಬೋರ್ಡ್ ನನ್ನ ಮಗ ಅನ್ಕೋಬಿಡ್ತಾರೆ. ಸೊ ನಿಮ್ ಹೆಸರಲ್ಲೇ ಟ್ರಾವೆಲರ್ ಅಂತ ಇದೆ, 350 ಟ್ರಾವೆಲರ್. ಈ ಕಾರ್ನು ಭರ್ಜರಿ ಟ್ರಾವೆಲ್ ಮಾಡ್ಬಿಟ್ಟಿದೀರಾ. ಸೊ 7 ಜನ ಹೋದಾಗ ಕಾರಲ್ಲಿ ಏನಾದ್ರು ಸ್ಪೇಸ್ ಇದೆಯಾ ಲಗೇಜ್ ಲೋಡ್ ಮಾಡೋದಕ್ಕೆ? ಜೊತೆಗೆ ರಿಯರ್ ಸೀಟ್ ಅಲ್ಲಿ ಕಂಫರ್ಟಬಲ್ ಆಗಿ ಕುತ್ಕೊಬೋದಾ ಯಾರಾದ್ರೂ ಅಂತ? ಬ್ರೋ, ಇಬ್ರು ಕುತ್ಕೊಂಡಿದ್ದಾರೆ, ಇಬ್ರು ಆರಾಮಾಗಿ ಕುತ್ಕೋಬಹುದು. ಮಕ್ಳು ಕುತ್ಕೋಬಹುದು, ದೊಡ್ಡವರು ಕುತ್ಕೋಬಹುದು. 3 ಜನ ನಿಜ ಆಗಲ್ಲ ಬ್ರೋ, ನಿಜ ಆಗದೇ ಇಲ್ಲ. ನೀವು ಅಡ್ಜಸ್ಟ್ ಮಾಡ್ತೀನಿ ಅಂದ್ರೆ ತುಂಬಾ ಕಷ್ಟ ಆಗಿ ತಲೆ ಹೊಡೆಯುತ್ತೆ. ಬಟ್ ನಮ್ಮ ಹುಡುಗರು ಇಬ್ರು 6 ಫೀಟ್ ಇರೋದು, ಆರಾಮಾಗಿ ಹಿಂದೆ ಕೂತಿದ್ದಾರೆ, ಕಂಫರ್ಟ್ ಆಗಿ ಕೂತಿದ್ದಾರೆ. ಹಿಂದೆನೂ ಸೀಟ್ ರೆಕ್ಲೈನ್ ಮಾಡ್ಕೋಬಹುದು, ಚೆನ್ನಾಗಿದೆ. ಅದೊಂದು ಹೇಳ್ಬೋದು. ಮಧ್ಯದಲ್ಲಿ 3 ಜನ ಇಲ್ಲ 4 ಜನ ಆರಾಮಾಗಿ ಹಾಕೋಬಹುದು, ಕಂಫರ್ಟ್ ಇದೆ, ಆರಾಮಾಗಿ ಹೋಗ್ಬೋದು. 7 ಮೆಂಬರ್ಸ್ಗೆ
ಚೆನ್ನಾಗಿದೆ. ಬಟ್ ಆರಾಮಾಗಿ ಕೂತ್ಕೋಬಹುದು. ಬಟ್ ಏನಂದ್ರೆ ಲಗೇಜ್ ಅಂತ ಚೂರು ಇಟ್ಕೊಳಕ್ಕಾಗಲ್ಲ ಬ್ರೋ, ಅದೊಂದು ತುಂಬಾ ಪ್ರಾಬ್ಲಮ್ ಇದೆ. ನಾವು ಹುಡುಗರು ಹೋಗ್ತೀವಿ ಅಂದ್ರೆ 1-2 ಬ್ಯಾಗ್ ಅಲ್ವಾ ಕಾಲ ಹತ್ರ ಇಟ್ಕೋತೀವಿ. ಫ್ಯಾಮಿಲಿ 7 ಮೆಂಬರ್ಸ್ ಹೋಗ್ತೀವಿ ಅಂದ್ರೆ ತುಂಬಾ ಕಷ್ಟ ಇದೆ. ಎಸ್ಪೆಷಲಿ ಲೇಡೀಸ್, ಅಮ್ಮ ಅವರು ಅವರೆಲ್ಲ ಇದ್ರೆ ಸೊ ಕಂಫರ್ಟ್ ತುಂಬಾ ಇಂಪಾರ್ಟೆಂಟ್. ಸೀಟ್ ಹಿಂದೆಗಡೆ ನಾವು ಇಟ್ಬಿಟ್ಟು ಲಗೇಜ್ ನ ಡಿಕ್ಕಿ ಹಾಕ್ತಿವಿ ಅಂದ್ರೆ ನೆಕ್ಸ್ಟ್ ಡಿಕ್ಕಿ ತೆಗಿಬೇಕಾ ಸೀಟ್ ಅಲ್ಲಿ ಬಿದೋಗುತ್ತದೆ. ನಮ್ ಜನರಲ್ ಆಗಿ ಫ್ಯಾಮಿಲೀಸ್ ಅಲ್ಲಿ ನಾವು 5 ಜನ ಇರ್ತೀವಿ ಅಷ್ಟೇ. ಹೌದು, ಬೆಸ್ಟ್. ನೀವು ನಿಮ್ ಫ್ಯಾಮಿಲಿನೂ 5 ಜನ. ಸೊ ರಿಯಲ್ ಸೀಟ್ ನ 60-40 ಫೋಲ್ಡ್ ಮಾಡ್ಕೊಂಡು ಕ್ಲೀನ್ ಆಗಿ. ಬ್ರೋ ನಮ್ಮಲ್ಲಿ ಮೇಜರ್ ಅಪ್ಪ ಅಮ್ಮ ಬರೋದು ತುಂಬಾ ರೇರು, ಯಾವಾಗಾನ ಒಂದ್ಸಲಿ ಬರ್ತಾರೆ. ನಾನು ನನ್ನ ಫ್ರೆಂಡ್ ಶೂಟ್ಸ್ಗೆ ಹೋಗ್ತೀವಲ್ಲ, ನಾವು ಹೋಗ್ಬೇಕಂದ್ರೆ ತುಂಬಾ ಲಾಂಗ್ ಇತ್ತು ಅಂದ್ಕೊಳ್ಳಿ, 600-700 ಸೀಟ್ ಫೋಲ್ಡ್ ಮಾಡ್ಬಿಡ್ತೀವಿ, ಹಿಂದೆಗಡೆ ಮಲ್ಕೋಬಿಡ್ತೀವಿ. ಗಾಡಿ ಹೈವೇಲ್ ಸೈಡ್ಗೆ ಹಾಕ್ಬಿಡ್ತೀವಿ, ಇಲ್ಲ ಪೆಟ್ರೋಲ್ ಬಂಕ್ ಅಂತ ಹಾಕ್ಬಿಟ್ಟು ಮಲ್ಕೋಬಿಡ್ತೀವಿ. ಆರಾಮಾಗಿ ಮಲ್ಕೋಬಹುದು. ಬೆಡ್ ಎಲ್ಲ ಇದೆ ಅಥವಾ ಫ್ಲಾಟ್ ಬೆಡ್ ಆಗುತ್ತೆ. ಫ್ಲಾಟ್ ಬೆಡ್ ಆಗುತ್ತೆ. ಆಮೇಲೆ ನನ್ನ ಹತ್ರ ಒಂದು ಎಕ್ಸ್ಟ್ರಾ ಬೆಡ್ ಇದೆ, ಏರ್ ಇನ್ಫ್ಲೇಟೆಡ್. ಸೊ ಬೆಡ್ನ ಹಾಕೊಂಡು 5 ನಿಮಿಷಕ್ಕೆ ನೀಟಾಗಿ ಹಿಂದೆಗಡೆ ಕ್ಯಾಂಪರ್ ವ್ಯಾನ್ ತರ ರೆಡಿ ಮಾಡ್ಕೊಂಡು ಆರಾಮಾಗಿ ಮಲ್ಕೋಬಹುದು ಬ್ರೋ. ಅವಾಗ ಮಲ್ಕೊಂಡಾಗೂ ಒಳ್ಳೆ ಕಂಫರ್ಟ್ ಇರುತ್ತೆ. ಓಡಿಸ್ಬೇಕು. ಈಗ ನಾನು ಓಡಿಸ್ತಾ ಇದ್ದೀನಿ, ಹಿಂದೆ ಇಬ್ರು ಮಲ್ಕೋತಾರೆ, ಇಲ್ಲ 3 ಜನ ಮಲ್ಕೋತಾರೆ ಅಂದ್ರೆ ಮಲ್ಕೋಬಹುದು. ಅಂಡ್ ನೀವು ಆಲ್ಮೋಸ್ಟ್ 29 lakhs ಕೊಟ್ರೆ ಏನೇನ್ ಫೀಚರ್ಸ್ ಕೊಟ್ಟಿದ್ರೆ ಚೆನ್ನಾಗಿರೋದು? ಬಿಕಾಸ್ ಐ ಸ್ಟಿಲ್ ಫೀಲ್ ನಿಮ್ಗೆ ಚಿಕ್ಕ ಸ್ವಲ್ಪ ಬೇಕಾ. ದೊಡ್ಡ ಫೀಚರ್ ಅಂತೆಲ್ಲ ಏನೂ ಇಲ್ಲ ಬ್ರೋ, ಮೇಜರ್ ಆಗಿ ಎಲ್ಲಾನು ಇದೆ. ಚಿಕ್ಕ ಫೀಚರ್ಸ್ ಬರುತ್ತೆ. ಈಗ ರಿಕ್ವೆಸ್ಟ್ ಸೆನ್ಸರ್ ಅಂತ ಬರುತ್ತೆ ಗೊತ್ತಾ, ಅದು ನನಗೆ ಸಖತ್ ಬೇಕಾಗಿದೆ. ಯಾಕಂದ್ರೆ ಎವ್ರಿ ಟೈಮ್ ನಾವು ಕೀ ಲಾಕ್ ಮಾಡಿರ್ತೀವಿ. ಇಲ್ಲಿ ಹೋಗಿದ ತಕ್ಷಣ ಹಂಗೆ ಓಪನ್ ಆದರೆ ಅಟ್ಲೀಸ್ಟ್ ಡ್ರೈವರ್ ಸೀಟ್, ಎಲ್ಲ ಸೀಟು ಬಿಡ, ಅಟ್ಲೀಸ್ಟ್ ಡ್ರೈವರ್ ಸೀಟ್ ಓಪನ್ ಆದರೆ ಯೂಸ್ ಆಗುತ್ತೆ. ಅದೊಂದು. ಆಮೇಲೆ ಇನ್ನೊಂದು ಇದು ಬ್ರೋ, ಅಡ್ಯಾಸ್ ಯೂಸ್ ಮಾಡ್ತೀವಿ ಗೊತ್ತಾ, ಅದು ಆನ್ ಮಾಡಬೇಕಂದ್ರೆ ಇಲ್ಲಿ ಒಂದು ನಾವು ಇದು ಮಾಡಬೇಕು, ಅದು 4-5 ಬಟನ್ಗಳು ಅದು ಮಾಡಿ ಸೆಟ್ಟಿಂಗ್ಸ್ಗಳು ತುಂಬ ಚೇಂಜ್ ಮಾಡ್ಕೊಂಡು ಆಮೇಲೆ ಅದನ್ನ ಆನ್ ಮಾಡ್ಕೋಬೇಕು. ಮತ್ತೆ ಅದನ್ನು ಆಫ್ ಮಾಡಬೇಕು ಅಂದರೆ ಲೇನ್ ಅಸಿಸ್ಟು, ಅದು ಇದು ಆಳು ಮೂಳು, ಬ್ರೇಕಿಂಗು, ABS ಎಲ್ಲನೂ ಒಂದ್ಸಲಿ ಆನ್ ಮಾಡಬೇಕು. ಮತ್ತೆ ಯೂಸ್ ಮಾಡಿದ ಟೈಮಲ್ಲಿ ಮತ್ತೆ ಎಲ್ಲ ಆಫ್ ಮಾಡಬೇಕು. ಒಂದು ಬಟನ್ ಇದೆ ಚೆನ್ನಾಗಿರ್ತಿತ್ತು 1 or 2 times ಮಾಡಿದ್ರೆ. ಸೊ ಕ್ವಿಕ್ಸ್, ಫೇವ್ರೇಟ್ಸ್ ಆ ತರ ಕೊಟ್ಬಿಟ್ಟಿದ್ರೆ ಇನ್ನ ಈಸಿ ಆಗಿರೋದು. ಎಸ್ಪೆಷಲಿ ಯಾಕಂದ್ರೆ ಸಿಟಿಯಲ್ಲಿ ಈ ADAS ಫೀಚರ್ಸ್ ಇರುತ್ತಲ್ಲ, ಸ್ವಲ್ಪ ಇರಿಟೇಟಿಂಗ್. ನಾಟ್ ದ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್, ಈ ಲೇನ್ ಕೀಪ್ ಅಸಿಸ್ಟ್, ಹ್ಯಾಪ್ಟಿಕ್ ಫೀಡ್ಬ್ಯಾಕ್, ಸ್ಟೇರಿಂಗ್ ಅಲ್ಲೆಲ್ಲ ಕೊಡ್ತಾ ಇರುತ್ತೆ. ಬಿಕಾಸ್ ಸಿಟೀಸ್ ಅಲ್ಲಿ ತುಂಬಾ ಕ್ಲೋಸ್ ಆಗಿ ಡ್ರೈವ್ ಮಾಡ್ತಾರೆ ನಮ್ಮ 2 wheelers. ಅಬ್ರಾಡ್ ಅಲ್ಲಾದ್ರೆ ನಿಮ್ಗೆ ಒಂದು ಕಾರ್ಗೆ ಡಿಸ್ಟೆನ್ಸ್ ಇರುತ್ತೆ. ಸೊ ಅಲ್ಲಿ ADAS works very well. ಬಟ್ ಇಲ್ಲಿ ತುಂಬಾ ಕಷ್ಟ. ಆಮೇಲೆ ನಮ್ಮ ಹೈವೇಗಳಲ್ಲೂ ಬ್ರೋ ಸಖತ್ ಇರಿಟೇಷನ್ ಅಂದ್ರೆ ಒಂದೊಂದ್ಸಲಿ ಒಂದು ಲೇನಲ್ಲಿ ಹೋಗ್ತಿರ್ತೀವಿ, ಸಡನ್ ಆಗಿ ಬಂದ್ಬಿಡ್ತಾರೆ ಗೊತ್ತಾ, ನಾವು ಅಡಾಸ್ ಹಾಕೊಂಡು ನಮಗೂ ಭಯ ಆಗುತ್ತೆ ಅವಾಗ. ಯಾಕಂದ್ರೆ ಬ್ರೋ ಏನೇ ಅದು ಇದು ಮಿಷಿನೇ ಬ್ರೋ, ನಮ್ಮ ಥರ ಇನಿಷಿಯಲ್ ಹಂಗೆ ವರ್ಕ್ ಮಾಡಲ್ಲ. ಟಚ್ ಆಯ್ತು ಏನಾದ್ರು ಆಯ್ತು ಅಂದ್ರೆ, ಸೊ ಅದು ನಮ್ಮ ಇಂಡಿಯನ್ ರೋಡ್ಸ್ಗೆ ಅಷ್ಟೇ ಬ್ರೋ. ಬಟ್ ಹೈವೇಸ್ ಅಲ್ಲಿ ಒಳ್ಳೆ ಸೇಫ್ಟಿ ಫೀಚರ್. ಬಟ್ ಕಾರ್ನ ಎನ್ಬಿಎಚ್ ಲೆವೆಲ್ ತುಂಬಾ ಚೆನ್ನಾಗಿದೆ ನನಗೆ ಅನ್ಸಿದ್ದು. ಅಂದ್ರೆ ಒಳಗಡೆ ನಾಯ್ಸ್ ಏನಂದ್ರೂ ಏನು ಕೇಳಿಸಲ್ಲ, ತುಂಬಾ ರೂಮಿ ಆಗಿದೆ, ಕಂಫರ್ಟಬಲ್ ಆಗಿದೆ. ಎಸ್ಪೆಷಲಿ ಸನ್ ರೂಫ್ ಇರೋದ್ರಿಂದ ತುಂಬಾ ಲೈಟ್ ಬರ್ದಿದೆ. ಜನರಲ್ ಆಗಿ ಬಿಗ್ ಕಾರ್ಸ್ ಅಂದ್ರೆ ಫಾರ್ಚುನರ್, ಲೆಜೆಂಡರ್, ಬಿಗ್ ಕಾರ್ಸ್ಗೆ ಹೋಗ್ತಾರೆ, ಇಲ್ಲ ಎಂಡೋವರ್ ಹಳೆ ಕಾಲದಿತ್ತು, ಇಲ್ಲ ಕಾರ್ನಿವಲ್ಗೆ ಹೋಗ್ತಾರೆ. ಬಟ್ ಅಂಡರ್ 30 lakh rupees ಈ ರೇಂಜ್ಗೆ ಕಂಫರ್ಟ್ ಇರುವಂತ ಕಾರ್ ಆಗಿದೆ. ಇಟ್ಸ್ ಅ ಗೇಮ್ ಚೇಂಜರ್ ಫಾರ್ ಮಹೇಂದ್ರ. ಇದಾದ್ಮೇಲೆ ಬಂದಿದ್ದೆ ನಮ್ಗೆ ಥಾರ್ ರಾಕ್ಸ್, ಸ್ಕಾರ್ಪಿಯೋ ಎನ್ನು. ತುಂಬಾ ಜನ ಈ 3 ಕಾರ್ಗಳನ್ನೇ ನೋಡ್ತಾರಲ್ವಾ ನೀವು? ನಂದು ಫೇವ್ರೇಟ್ ಬ್ರೋ ಹ್ಯಾರಿಯರ್, ಸಖತ್ ಇಷ್ಟ ಆಯ್ತು. ಬಟ್ ಏನಂದ್ರೆ ನಿಮ್ಗೆ ಸರ್ವಿಸ್ ಮೇನ್ ಅದೇ ಬ್ರೋ. ಈಗ ನೀವು ದುಡ್ಡು ಕೊಟ್ಟಿದ್ದೀನಿ ಅಂದಾಗ ನಮ್ಗೆ ಸರ್ವಿಸ್ ಚೆನ್ನಾಗಿ ಬೇಕು, ಅದ್ರಲ್ಲೂ ಪಾರ್ಟ್ಸ್ ಚೆನ್ನಾಗಿ ಸಿಗ್ಬೇಕು. ನನ್ನ ಫ್ರೆಂಡ್ ಅಲ್ಲೇ ಶೋರೂಮ್ ಅಲ್ಲಿ, ನನಗೆ ಎಲ್ಲ ಶೋರೂಮಲ್ಲೂ ಒಬ್ಬ ಫ್ರೆಂಡ್ಸ್ ಇದ್ದಾರೆ ಬ್ರೋ. ಅಂದ್ರೆ ಇದಾರೆ ಅನ್ನೋಕ್ಕೆ ನಾವು ಮಾಡ್ಕೋತೀವಿ. ಕೇಳಿದಾಗ ಹೌದು ಪಾರ್ಟ್ಸ್ ಒಂದು ಸ್ವಲ್ಪ ಇಶ್ಯೂ ಇದೆ, ಅದೊಂದು ಸ್ವಲ್ಪ ನೋಡ್ಕೊಂಡು ತಗೋ ನೀನು ಅಂದಾಗ ನಮಗೆ ದುಡ್ಡು ಕೊಡ್ತಿದ್ದೀವಿ ಯಾಕಬೇಕು ಅನ್ಸ್ಬಿಡುತ್ತೆ. ಸೊ ಆದ್ರಿಂದ ನನ್ನ ಮೈಂದ್ರಾಗ ಹೋದಾಗ ನನ್ನ ಫ್ರೆಂಡ್ ಹೇಳ್ದ, ಮಗ ನೀನು ಟೆನ್ಷನ್ನೇ ತಗೋಬೇಡ, ರಾಕ್ಸ್ ಅನ್ನ ತಗೋ, ರಾಕ್ಸ್ ಬೇಕು ಅಂದ್ರೆ ಒಂದು 3 months ಸಿಗುತ್ತೆ, ಇದು ಬೇಕಂದ್ರೆ ನೀವು 2 weeks. ರಾಕ್ಸ್ ಅದು ಆಫ್ ರೋಡ್ಗೆ ಚೆನ್ನಾಗಿರುತ್ತೆ, ಬಟ್ ಹೈವೇಗೆ ನನಗೆ ಇದು ಸಖತ್ ಇದು ಅನಿಸ್ತು. ನೀವು ಹೈವೇಗೆ ಒಂದ್ಸಲಿ ಕುತ್ಕೊಂಡಾಗ ಒಂದು 100 ಸ್ಪೀಡಲ್ಲಿ ಕುತ್ಕೊಂಡ್ರೆ ಗಾಡಿ ಕಚ್ಕೊಳ್ಳುತ್ತೆ ರೋಡ್ಗೆ, ಆ ಥರ ಫೀಲ್ ಬರುತ್ತೆ ನಿಮಗೆ. ಇನ್ನೊಂದು ಮೇನ್ ಥಿಂಗು ನಾನು ಹೇಳಲೇಬೇಕು, ಸ್ಟೇರಿಂಗ್ ಅಂತೂ ಸಕ್ಕತ್ತಾಗಿದೆ ಬ್ರೋ. ಒಂದು ಬೆಳ್ಳಲ್ಲಿ ಹಿಂಗೆ ಆಡಿಸ್ಕೊಂಡು ಹೋಗ್ಬೋದು ಬ್ರೋ, ಅದೊಂದು ಸಕ್ಕತ್ ಇಷ್ಟ ಆಯಿತು. ಲಾಂಗ್ ಹೋಗೋರಿಗೆ ತುಂಬ ಚೆನ್ನಾಗಿದೆ. ಈಗ ಹೈವೇಲಿ ಕ್ರೂಸ್ ಮಾಡ್ಕೊಂಡೇ ಹೋಗ್ತೀವಿ. ಈಗ ನಮ್ಮದು ನೋಡಿ ಬ್ರೋ, ನಮ್ಮದು ನಾರ್ಮಲ್ ಆಗಿ ಜಾಸ್ತಿ ಪ್ರಮೋಷನ್ಸ್ಗೆ, ಟ್ರಾವೆಲ್ಗೆ, ಅದಕ್ಕೆ ಇದಕ್ಕೆ ಓಡಾಡ್ತಿರ್ತೀವಿ. ಸೊ ಅಲ್ಲಿ ಓಡಾಡಬೇಕಾದ್ರೆ ನಮ್ಮ ಕಾರು ಬೆಸ್ಟು. ನನ್ನಂತ ಫ್ರಾಂಕ್ಸು ಇದೆ, ಫ್ರಾಂಕ್ಸಲ್ಲಿ ಹಿಂಗೆ ತಿರುಗಿಸ್ಬೇಕು, ಇದೆ ಹಂಗೆಲ್ಲ ಏನೂ ಇಲ್ಲ. ಎಲೆಕ್ಟ್ರಾನಿಕ್ ಸೀಟು ಅಷ್ಟೇ. ವೆಲ್ಕಮಿಂಗ್ ಟೈಮಲ್ಲಿ ಡೋರ್ ತೆಗೆದ ತಕ್ಷಣ ಸೀಟ್ ಕೆಳಗಡೆ ಬರುತ್ತೆ, ಕುತ್ಕೊಂಡಿದ ತಕ್ಷಣ ಮತ್ತೆ ಅದೇ ಹೋಗಿ ನಮ್ಗೆ ಅಡ್ಜಸ್ಟ್ ಆಗಿ ಕುತ್ಕೊಳ್ಳುತ್ತೆ. ಅದೊಂಥರ ಕಂಫರ್ಟ್, ಒಂದು ಲಕ್ಸುರಿ ಫೀಲ್ ಕೊಡುತ್ತೆ. ಜನರಲಿ ಬಿಗ್ ಕಾರ್ಸ್, ನೀವು ಸ್ಕಾರ್ಪಿಯೋ ಅನ್ನು ಥಾರ್ ರಾಕ್ಸ್ಗೆ ಮೇನ್ ಡಿಫ್ರೆನ್ಸ್ ಇದಕ್ಕೂ ಅದಕ್ಕಂದ್ರೆ ಇದರ ಚಾರ್ಸಿ. ಬಿಕಾಸ್ ಇದರಲ್ಲಿ ಮೋನೋಕಾಕ್ ಬರೋದು, ಮೋನೋಕಾಕ್ ಚಾರ್ಸಿ. ಸೊ ಬಾಡಿ ಜೊತೆನೆ ಫ್ರೇಮನ್ನು ಫಿಟ್ ಆಗುತ್ತೆ. ಬಟ್ ಅದರಲ್ಲಿ ನಿಮ್ಗೆ ಬಾಡಿ ಫ್ರೇಮ್ ಎರಡೂ ಸೆಪರೇಟ್ ಆಗಿರುತ್ತೆ. ಇದರಲ್ಲಿ AX3 ಇದೆ, AX5 ಇದೆ ಗೊತ್ತಾ. ಅದಕ್ಕಿಂತ ಈ ವೇರಿಯಂಟು AX7 ಚೆನ್ನಾಗಿದೆ. AX3ನಲ್ಲಿ ನಿಮಗೆ ಒಂದು ಸ್ವಲ್ಪ ಫೀಚರ್ಸ್ ಕಮ್ಮಿ ಆಗುತ್ತೆ. ಆಮೇಲೆ ಟೈರ್ ಸೈಜು 1 inch ಕಮ್ಮಿ ಆಗುತ್ತೆ. 19 ಇದೆ, ಅದು 18 ಆಗುತ್ತೆ.
ಸೊ ಅವೆಲ್ಲ ನೋಡಿದಾಗ ನಿಮಗೆ AX7ಗೆ ಹೋದರೆ ನಿಮ್ಗೆ ಎಲ್ಲ ಫೀಚರ್ಸ್ ಬೇಸಿಕ್ಕಾಗಿ ಬ್ರೋ ನೀವು ಕೊಡೋ ದುಡ್ಡಿಗೆ ಮೇಜರಾಗಿ ಏನೇನು ಬೇಕೋ ಅವೆಲ್ಲ ಸಿಕ್ಬಿಡುತ್ತೆ. ಆಮೇಲೆ ಇನ್ನೊಂದು ಬ್ರೋ ಹಿಲ್ ಅಸಿಸ್ಟ್ ಇದೆ, ಡೌನ್ ಹಿಲ್ ಅಸಿಸ್ಟ್ ಇದೆ. ಸೊ ಘಾಟ್ ಸೆಕ್ಷನ್ ಓಡಿಸ್ಬೇಕಾ ಯೂಸ್ ಆಗುತ್ತೆ. ನಾನು ತಿರುಪತಿಲಿ ಒಂದ್ಸಲ ಯೂಸ್ ಮಾಡಿದ್ದೆ, ಅದಾದಮೇಲೆ ಯೂಸ್ ಮಾಡಿಲ್ಲ ಬ್ರೋ. ಅಡ್ಯಾಸು ಅಷ್ಟೇ ಫಸ್ಟೆಲ್ಲ ಯೂಸ್ ಮಾಡ್ತಿದ್ದೆ. ಇವಾಗ ಗಾಡಿ ಓಡಿಸೋದಕ್ಕೆ ಒಂಥರ ಖುಷಿ ಇರುತ್ತಲ್ಲ. ಆಮೇಲೆ ಅದು ಒಂದ್ಸಲ ಆಯಿಲ್ ಚೇಂಜ್ ಆದಾಗ ಗಾಡಿ ಆ ಸ್ಮೂತ್ನೆಸ್ ಇನ್ನೂ ಚೆನ್ನಾಗಿದೆ, ಇಂಜಿನು ಸ್ಮೂತ್ ಇದೆ ಓಡಿಸೋದಕ್ಕೆ. ನಾನು ಫಸ್ಟು ಮ್ಯಾನ್ಯಲ್ ಬುಕ್ ಮಾಡಿದ್ನಲ್ಲ, ನಮ್ಮ ಭಾವನೂ ಇವಾಗ ಮ್ಯಾನ್ಯಲ್ ತೊಗೊಂಡಿದ್ದಾರೆ. ಹೌದು ಸೇಮ್ ಗಾಡಿನೇ, ಕಲರ್ ಎಲ್ಲ ಸೇಮೇ. ಮ್ಯಾನ್ಯಲ್ಲು ನಮ್ಮದು ಆಟೋಮೆಟಿಕ್, ಅಷ್ಟೇ ಡಿಫ್ರೆನ್ಸ್ ಇರೋದು. ಸೊ ಹೌದಕ್ಕೂ ನಂದಕ್ಕೂ ನೆಕ್ಸ್ಟ್ ಲೆವೆಲ್ ಡಿಫ್ರೆನ್ಸ್ ಅನಿಸುತ್ತೆ. ಇಲ್ಲೊಂದು ಹೋಗ್ತಿದೆ ಬ್ರೋ, ತುಂಬ MG ಹೆಕ್ಟರ್ ತಗೊಬೇಕಂತ ಇದ್ರಲ್ಲ ಬ್ರೋ, ಇವಾಗ SUVಗಳೆಲ್ಲರೂ ತಗೋತಾ ಇದ್ದಾರೆ. ನಮ್ಮ ಇಂಡಿಯನ್ ರೋಡ್ಸ್ಗೆ ಪರ್ಫೆಕ್ಟ್ ಆಗಿರೋಂಥ SUV. ಐ ಥಿಂಕ್ ನನಗೆ ಇದರಲ್ಲಿ ಫೇವ್ರೇಟ್ ಆಗಿದ್ದಂತೂ ಡಿಸ್ಪ್ಲೇ ಜೊತೆಗೆ ಒಳ್ಳೆ ಸೌಂಡ್ ಸಿಸ್ಟಮ್ ಚೆನ್ನಾಗಿದೆ. AC ಇಸ್ ವೆರಿ ನೈಸ್ ಅಲ್ಲ. ಹೌದು ಬ್ರೋ, ನಾನು 25 ಇಟ್ಕೋತೀನಿ, ಕೂಲಾಗಿರುತ್ತೆ ಬ್ರೋ. ಅದೇನು ನನಗೂ ಗೊತ್ತಿಲ್ಲ. ನಂದು ಇನ್ನೊಂದು ಕಾರ್ ಇದೆ, ಈಗ ನಾನು ಸುಮ್ಮನೆ ಹೇಳ್ತಾ ಇರ್ತೀನಿ ಅನ್ಕೋಬಿಡಿ. ಫ್ರಾಂಕ್ಸ್ ಇನ್ನೊಂದು ಇದೆಯಲ್ಲ, ಅದ್ರಲ್ಲಿ ನಾವು ಸ್ವಲ್ಪ ಇಡಬೇಕು, ಒಂದು 2-3 ಬಟನ್ ಜಾಸ್ತಿ ಇಡಬೇಕು. ಆಮೇಲೆ 21, 22 ಇಡಬೇಕು ತಣ್ಣಗಿರೋದಕ್ಕೆ. ಇದ್ರಲ್ಲಿ ಹಂಗೆಲ್ಲ ಯಾವುದೂ ಇಲ್ಲ. ಸೊ ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್, ಹೌದು. ಸೀಟ್ಸನ್ನು ವೆರಿ ಕಂಫಿ, ಲೆದರ್ ಅಪಾಲ್ಸ್ಟ್ರಿ ಸಕ್ಕದಾಗಿದೆ. ನೀವು ಯಾರಾದರೂ ಈಗ 700 ತಗೊಬೇಕು ಅಂತ ಇದ್ರೆ ಯಾವ ಪರ್ಟಿಕ್ಯುಲರ್ ವೇರಿಯಂಟ್ನ ಸಜೆಸ್ಟ್ ಮಾಡ್ತೀರಾ ಅಂಡ್ ಯಾಕೆ? ನಿಮ್ಮ ಹತ್ರ ದುಡ್ಡು ಸ್ವಲ್ಪ 4-5 ಲಕ್ಷ ಜಾಸ್ತಿ ಇತ್ತು ಅಂದರೆ ಎಲ್ ವೇರಿಯಂಟ್ ಹೋಗ್ಬೋದು, ಇಲ್ಲಾಂದರೆ AX7 ಬೆಸ್ಟ್ ಬ್ರೋ. ಆಮೇಲೆ ಇನ್ನೊಂದು ಬ್ಲ್ಯಾಕಲ್ಲಿ ಅಂತ ದಯವಿಟ್ಟು ಯಾರು ತೊಗೋಬೇಡಿ. ವಿಡಿಯೋ ನೋಡ್ತೀವಿ ಯಾರೂ ತೊಗೋಬೇಡಿ, ಮೇಂಟೆನೆನ್ಸ್ ಕಷ್ಟ ಬ್ರೋ. ಗಾಡಿ ನೋಡೋಕ್ಕೆ ನೆಕ್ಸ್ಟ್ ಲೆವೆಲ್ ಲುಕ್ ಆಗುತ್ತೆ. ಇವತ್ತು ಮ್ಯಾಗ್ನೆಟಿಕ್ ಮೆಶ್ ಇದೆ, ಸೊ ಆ ಮೆಶ್ ಹಾಕೊಂಡಾಗ ಇನ್ನೂ ಟಿಂಟೆಡ್ ಥರ ಕಾಣಿಸುತ್ತೆ. ಪ್ರಾಬ್ಲಮ್ ಏನು ಅಂದರೆ ಫುಲ್ಲು ಲುಕ್ಕೆಲ್ಲ ಸಕ್ಕತ್ತಾಗಿರುತ್ತೆ. 5 ನಿಮಿಷ ಈಗ ವಾಶ್ ಮಾಡಿಸೋದ್ವಲ್ಲ, ಇವಾಗಲೇ ಚೆಕ್ ಮಾಡಿ ಎಷ್ಟು ಧೂಳಿರುತ್ತೆ. ಅದು ಬೇಜಾರಾಗುತ್ತೆ ಬ್ರೋ, ಸಕ್ಕತ್ ಬೇಜಾರಾಗುತ್ತೆ. ಬಟ್ ಲುಕ್ ಸಕ್ಕತ್ತಾಗಿದೆ. ನಿಮ್ಗೆಲ್ಲಾನು ಹೋಗ್ಬೇಕಾದ್ರೆ ಜನ ತುಂಬ ತಿರುಗಿ ನೋಡೋ ಅಂಥ ಒಂದು ಕಲರು, ಲುಕ್ಕು ಮತ್ತು ದೊಡ್ಡ ಗಾಡಿ ಥರ ಫೀಲ್ ಕೊಡುತ್ತೆ. ದೊಡ್ಡ ಗಾಡಿನೇ, ಬಟ್ ದೊಡ್ಡ ಗಾಡಿ ಥರ ಇನ್ನೂ ಫೀಲ್ ಕೊಡುತ್ತೆ. ಸೊ ನೀವೀಗ ಓವರಾಲ್ ನೋಡಿ, ಇವಾಗ ಹಿಂಗೆ ಹೋಗ್ತಿದೀವಿ ಅಂದ್ರೂ ಈ ಕಡೆ ಸೈಡಲ್ಲಿ ನಿಂತಿರೋ ತಿರುಗಿ ಹಿಂಗೇ ನೋಡ್ತಿರ್ತಾರೆ, ಯಾವ್ದು ಇದು ಕರೆ ಕಾರು ಅಂತ. ಬ್ಲ್ಯಾಕ್ ಇಸ್ ವೆರಿ ಅಟ್ರಾಕ್ಟಿವ್ ಬಟ್ ಗೆಟ್ಸ್ ವೆರಿ ಡರ್ಟಿ. ಹೌದು, 360 ಇದ್ರೆ ಮಜಾ ಇರೋದಲ್ಲ. ನೀವು ಇಂಡಿಕೇಟರ್ ಅದೊಂದು ಬೇಕಾಗಿತ್ತು ಬ್ರೋ. ಯಾಕಂದ್ರೆ ನಮಗೆ ಕೆಳಗಡೆ ತುಂಬ ಕಾಣಿಸಲ್ಲ ಒಂದೊಂದ್ಸಲಿ. ನಿಮ್ಗೆ ಗೊತ್ತು ಬೆಂಗಳೂರು ರೋಡಲ್ಲಿ ಒಂದು ಇಷ್ಟು ಚಿಕ್ಕ ಪಾಟಲ್ಸ್ ಅಂತ ಇರಲ್ಲ. ಅರ್ಧ ಅಡಿ, 2 ಅಡಿ, 3 ಅಡಿ ಇರುತ್ತೆ. ಪಾಟಲ್ಸ್ ಅಷ್ಟೇ ಅಲ್ಲ, ನಾವು ಪಾರ್ಕ್ ಮಾಡ್ಬೇಕಾದ್ರೂ ಅನ್ನೆಸೆಸರಿ ಸ್ವಲ್ಪ ಕಲ್ಗಳು ಹಿಂದೆ ಇರೋ. ಪಾರ್ಕಿಂಗ್ ಅಂದಾಗ ನಂಗೊಂದು ನೆನಪಾಯ್ತು, ಸಾರಿ ನೀವು ಹೇಳ್ಬೇಕಾಗಿ. ಹೇಳಿ. ಪಾರ್ಕಿಂಗ್ ಈಗ ನೋಡಿ, ನಾನು ನಿಮ್ಗೆ ಇಲ್ಲೇ ತೋರಿಸ್ತೀನಿ. ಒಂದು ಇಲ್ಲಿ ನೋಡಿ, ರಿವರ್ಸ್ ಹಾಕ್ತೀನಿ, ಇಷ್ಟು ಬರುತ್ತೆ ಬ್ರೋ. ಇಷ್ಟು ದೊಡ್ಡ ಡಿಸ್ಪ್ಲೇಲಿ ಇಷ್ಟು ಬರುತ್ತೆ ಬ್ರೋ. ಇದು ಡಿಸ್ಪ್ಲೇ ನೋಡಿ ಎಷ್ಟು ದೊಡ್ಡದಿದೆ. ಈಗ ರಿವರ್ಸ್ ಹಾಕ್ತೀನಿ, ಕ್ಯಾಮ್ರಾ ನೋಡಿ ಬ್ರೋ, ಇಷ್ಟು ಬ್ರೋ. ಅಲ್ಲ ಬ್ರೋ, ಇನ್ನೊಂದು ಇಷ್ಟು ಕೊಟ್ಟಿದ್ರೆ ಏನಾಗಿರೋದು ಬ್ರೋ. ದುಡ್ಡು ನಾವು ಕೊಟ್ಟಿದ್ದೀವಿ ತಾನೇ, ಒಂದು ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿರೋದು. ಫುಲ್ ಸ್ಕ್ರೀನ್ ಹಾಕಿದ್ರೆ ಅವಾಗ ಏನಿಲ್ಲ, ಕ್ರಾಪ್ ಆಗುತ್ತೆ, ಇಷ್ಟ ಆಗುತ್ತೆ ಅಷ್ಟೇನೆ ಬ್ರೋ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಸೊ ಫೇಸ್ ಲಿಫ್ಟ್ ಅಲ್ಲಿ ಬಿಗ್ ಅಪ್ಡೇಟ್ಸ್ ಬರೋದು ಮಾತ್ರ ಕ್ರೇಜಿ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಯಾವ ಥರ ಬರುತ್ತೆ ಅಂತ. ಬಟ್ ಡಿಸೈನ್ ಚೇಂಜ್ ಮಾಡಿಬಿಟ್ರೆ ಲುಕ್ ಹೋಗ್ಬಿಡುತ್ತೆ. ಬಟ್ ಅಟ್ಲೀಸ್ಟ್ ಆಕ್ಸೆಸರಿ ಆಗಿ ಕೊಟ್ಟಿದ್ರೆ ಚೆನ್ನಾಗಿರೋದಲ್ಲ ಬ್ರೋ. 360 ಆಕ್ಸೆಸರೀಸ್ ಆಗಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಮತ್ತು ಇನ್ನೊಂದು ಎಷ್ಟೊಂದು ವೆಂಟಿಲೇಟೆಡ್ ಸೀಟ್ಸ್ನು ಆಕ್ಸೆಸರೀಸ್ ಆಗಿ ಕೊಟ್ಟು ಬೇಕಾ ಹಾಕಿಸ್ಕೊಳ್ಳಿ ಅಂತ ಮಾಡ್ಬೋದಾಗಿತ್ತು ಇವರು, ಬಟ್ ಮಾಡಿಲ್ಲ. ಸೊ ಓವರ್ ಆಲ್ ನಿಮ್ಮ ಇಂಪ್ರೆಷನ್ಸ್ ಅಲ್ಲಿ ಹೌ ಹ್ಯಾಪಿ ಆರ್ ಯು? ಎಷ್ಟು ಖುಷಿ ಆಗ್ತದೆ ನಿಮಗೆ? 10 ಇದಕ್ಕೆ ಮಾಡ್ಕೋತೀನಿ ಅಂದರೆ ನಾನು 9 to 9.2 ಇದ್ದೀನಿ ಬ್ರೋ. 0.8 ಬಂದ್ಬಿಟ್ಟು ಒಂದು ಸ್ವಲ್ಪ ಚಿಕ್ಕವು, ದೊಡ್ಡ ಚೇಂಜಸ್ ಎಲ್ಲ ಏನೂ ಇಲ್ಲ, ಚಿಕ್ಕವು ಅಷ್ಟೇ. ನಿಮ್ಮ ಮನೆಯವ್ರ ಇಂಪ್ರೆಷನ್ಸ್ ಯಾವ ಥರ ಇದೆ? ನಮ್ಮ ಮನೆಯವರೆಲ್ಲ ಫುಲ್ ಖುಷಿ ಬ್ರೋ. ಓಕೆ, ನಮ್ಮ ಜೊತೆ ಕಾರಲ್ಲಿ ಯಾರು ಕೂತ್ಕೊಂಡ್ರು ಅಷ್ಟೇ. ಈಗ ನೋಡಿ, ನಿಮಗೆ ಒಂದು ವೆಯ್ಟ್ ಕರ್ಕೊಂಡು ಹೋಗ್ತೀನಿ ಅಂದರೆ ನೀವೇ ಹೇಳ್ತೀರಾ ಬ್ರೋ ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಇದೆ ಬ್ರೋ ಅಂತ. ಸೊ ಎಲ್ಲ 10 on 10 ಅಲ್ಲಿ ಇದ್ದಾರೆ. ಬಟ್ ನನಗೇನು ಅನ್ಸುತ್ತೆ ಅಂದರೆ ಆ್ಯಸ್ ಎ ಓನರ್ ಇಷ್ಟೊಂದು ಪೇ ಮಾಡ್ತೀವಿ, ಇಷ್ಟೊಂದೆಲ್ಲ ಇದು ಮಾಡ್ತೀವಿ, ಒಂದು ಸ್ವಲ್ಪ ಎಕ್ಸ್ಟ್ರಾ ಚಿಕ್ಕ ಫೀಚರ್ಸ್ ಇದ್ದಿದ್ವೆ ಇನ್ನೂ ಖುಷಿ ಆಗುತ್ತೆ ಅಂತ. 3X ಇದೆಯಲ್ಲ ಕಾಂಪ್ಯಾಕ್ಟ್ SUV, ಅದರಲ್ಲೂ ಒಳ್ಳೆ 360 ಡಿಗ್ರಿ ಕ್ಯಾಮರಾ ಇದೆ. ಅಂಡ್ ಮನೆಯಲ್ಲಿ ಬ್ರೋ 3X ಸಕ್ಕತ್ತಾಗಿದೆ ಬ್ರೋ. ಸಕ್ಕತ್ತಾಗಿದೆ ಕಾರ್, ಆಕ್ಚುಲಿ ವೆರಿ ನೈಸ್ ಕಾರ್. ಮನೇಲಿ ಆಲ್ಟ್ರೋಸ್ ಇದೆ, ಎಷ್ಟು 11-12 ಲಕ್ಷ ಅಷ್ಟೇ ಕಾರ್ ಅದು. ಅದ್ರಲ್ಲಿ ಒಳ್ಳೆ 360 ಡಿಗ್ರಿ ಕ್ಯಾಮರಾ ಬ್ರೋ. ಬೇಜಾರು ಮಾಡಬೇಡಿ. ಸೊ ಓವರ್ ಆಲ್ ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಬ್ರೋ. ಇವತ್ತು ಅರ್ಲಿ ಮಾರ್ನಿಂಗ್ ನಾವು ಶೂಟ್ ಮಾಡಬೇಕು ಅಂದ್ಕೊಂಡು ಅರ್ಲಿ ಮಾರ್ನಿಂಗ್ ಮಾಡಿದೆ, ಒಂದು ಸ್ವಲ್ಪ ಬಿಸಿಲಲ್ಲಿ ಮಾಡ್ತಾ ಇದೀವಿ. ನನ್ನ ಕಡೆಯಿಂದ ಸಾರಿ, ಒಂದು ಸ್ವಲ್ಪ ಲೇಟ್ ಆಗೋಯ್ತು. ಸೊ ಕೊನೆಗೆ ನಿಮ್ಗೆ ಈ ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ಯಾವ ತರ ಅನಿಸ್ತು? ನಿಮ್ಮ ಪ್ರಶ್ನೆಗಳು ಏನಿದೆ ಅಂತ ಕಾಮೆಂಟ್ ಸೆಕ್ಷನ್ ಹೇಳಿ ಬ್ರೋ. ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನನಗೆ ನಿಮ್ ಚಾನೆಲ್ ಅಲ್ಲಿ ಕಲ್ಸ್ಕೊಂಡು ಒಂದು ವಿಡಿಯೋ ಮಾಡಿ. ಅಂಡ್ ಅದಕ್ಕೂ ಮುಂಚೆ ಮಿಸ್ಟರ್ 350
ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮ್ ಎರಡರಲ್ಲೂ ಫಾಲೋ ಮಾಡಿ. ಎಸ್, ಸೂಪರ್ ಇಂಟ್ರೆಸ್ಟಿಂಗ್ ಕಾಂಟೆಂಟ್, ನನಗೆ ಸಿಕ್ಕಾಪಟ್ಟೆ ಇಷ್ಟ ಇವ್ರ ಕಾಂಟೆಂಟ್, Thank you. ಇಷ್ಟ ಆಗುತ್ತೆ. ಅಂಡ್ ಹಾಗೆ ಪ್ರದೀಪ್ ಆನ್ ರೀಲ್ಸ್ ಕನ್ನಡ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದು ಫ್ರಾಂಕ್ಸ್ ಇದೆ, ಫ್ರಾಂಕ್ಸ್ ರಿವ್ಯೂ ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಫ್ರಾಂಕ್ಸ್ ಮಾಡೋಣ. ಫ್ರಾಂಕ್ಸ್ ಅದೊಂದು 15,000 ಏನೋ ಮಾಡಿದ್ದೀವಿ, ಸೊ ಅದನ್ನು ರಿವ್ಯೂ ಹೇಳ್ತೀನಿ, ಸಖತ್ತಾಗಿದೆ ಅದನ್ನು. ಸೊ ಫ್ರಾಂಕ್ಸ್ ಅಂದ್ರೆ ನಿಮ್ಗೆ ಟೈಸರ್ ಎರಡು ರಿವ್ಯೂನು ಒಂದರಲ್ಲೇ ಆಗ್ಬಿಡುತ್ತೆ. ಕಮೆಂಟ್ ಮಾಡಿ ಫ್ರಾಂಕ್ಸ್ ಅಂತ ಎಸ್, ಕಾಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಅದುವರೆಗೂ ಟೇಕ್ ಕೇರ್, ಬಾಯ್. ಬಾಯ್. ಜೈ ಕನ್ನಡ. ಸೀಟ್ ಬೆಲ್ಟ್ ಹಾಕೋದನ್ನ ಮರಿಬೇಡಿ. ಓಕೆ, ಸೇಮ್ ಇಯರ್.